ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ಈ ದಿನದ ವಿಶೇಷತೆ ಏನಿದೆ, ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನುವಂಥ ವಿಚಾರಗಳನ್ನು ಕೂಡ ತಿಳ್ಕೊಳ್ಳೋಣ. ಈ ದಿನ 2026 ಆಗಸ್ಟ್ ತಿಂಗಳ 14ನೇ ತಾರೀಕು ಭಾರ್ಗವ ವಾಸರ ಅಂದರೆ ಶುಕ್ರವಾರ. ಇದು ಶ್ರೀ ಪರಾಭವ ನಾಮ ಸಂವತ್ಸರದ ದಕ್ಷಿಣಾಯನ ವರ್ಷ ಋತು ಶ್ರಾವಣ ಮಾಸದ ಶುಕ್ಲ ಪಕ್ಷದ ಬಿದಿಗೆಯ ತಿಥಿ ಇರುವಂಥ ದಿನ. ಅಂದರೆ ಶ್ರಾವಣ ಮಾಸದ 2ನೇ ದಿನ ಇದು. ಈ ತಿಥಿ ಈ ದಿನ ರಾತ್ರಿ 8 ಗಂಟೆ 17 ನಿಮಿಷದವರೆಗೆ ಇರಲಿದೆ. ನಂತರ ತದಿಗೆ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಮಖ ನಕ್ಷತ್ರ. ಇದು ಈ ದಿನ ಬೆಳಿಗ್ಗೆ 6 ಗಂಟೆ 43 ನಿಮಿಷದವರೆಗೆ ಇರಲಿದೆ. ನಂತರ ಪೂರ್ವ ಫಲ್ಗುಣಿ ನಕ್ಷತ್ರ ಅಂದರೆ ಪುಬ್ಬ ನಕ್ಷತ್ರ ಆರಂಭ ಆಗುತ್ತೆ. ಇದು ಈ ದಿನ ಬೆಳಗಿನ ಜಾವ 3 ಗಂಟೆ 42 ನಿಮಿಷದವರೆಗೆ ಇರಲಿದೆ. ನಂತರ ಉತ್ತರ ಫಲ್ಗುಣಿ ಆರಂಭ ಆಗುತ್ತೆ. ಇನ್ನು ಈ ದಿನದ ಕರ್ಣ ಪೂರ್ವಕರ್ಣ ಬಾಳವ. ಇದು ಈ ದಿನ ಬೆಳಿಗ್ಗೆ 7 ಗಂಟೆ 42 ನಿಮಿಷದವರೆಗೆ ಇರಲಿದೆ. ನಂತರ ಉತ್ತರ ಕರ್ಣ ಕೌಳವ ಆರಂಭ ಆಗುತ್ತೆ. ಈ ದಿನದ ಯೋಗ ಪರಿಘ ಯೋಗ. ಇದು ಈ ದಿನ ಬೆಳಿಗ್ಗೆ 9 ಗಂಟೆ 28 ನಿಮಿಷದವರೆಗೆ ಇರಲಿದೆ. ನಂತರ ಶಿವಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಪಶ್ಚಿಮ ದಿಕ್ಕಿಗೆ. ಹಾಗೆ ಈ ದಿನ ಸೂರ್ಯ ಇರುವಂಥ ರಾಶಿ ಕರ್ಕಾಟಕ, ಚಂದ್ರ ಇರುವಂಥ ರಾಶಿ ಸಿಂಹ. ಇನ್ನು ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10 ಗಂಟೆ 53 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 27 ನಿಮಿಷದವರೆಗೆ. ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 7 ಗಂಟೆ 45 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 19 ನಿಮಿಷದವರೆಗೆ. ಇನ್ನು ಯಮಗಂಡ ಕಾಲ ಈ ದಿನ ಅಪರಾಹ್ನ 3 ಗಂಟೆ 35 ನಿಮಿಷದಿಂದ ಸಂಜೆ 5 ಗಂಟೆ 9 ನಿಮಿಷದವರೆಗೆ ಇರಲಿದೆ. ಹಾಗೆ ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8 ಗಂಟೆ 27 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 20 ನಿಮಿಷದವರೆಗೆ. ಹಾಗೆ ಮಧ್ಯಾಹ್ನ 12 ಗಂಟೆ 52 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 44 ನಿಮಿಷದವರೆಗೆ ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಚಟುವಟಿಕೆಗಳನ್ನು ಈ ದುಷ್ಟ ಮುಹೂರ್ತದ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11 ಗಂಟೆ 59 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 52 ನಿಮಿಷದವರೆಗೆ ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ರಾತ್ರಿ 9 ಗಂಟೆ 56 ನಿಮಿಷದಿಂದ ರಾತ್ರಿ 11 ಗಂಟೆ 28 ನಿಮಿಷದವರೆಗೆ ಅಮೃತ ಕಾಲದ ಸಮಯ. ಇನ್ನು ಈ ದಿನದ ಚಗೋದಯದ ಲಾಭದ ಸಮಯ ಅಂತ ಹೇಳಿದ್ರೆ ಈ ದಿನ ಬೆಳಿಗ್ಗೆ 6 ಗಂಟೆ 6 ನಿಮಿಷದಿಂದ ಬೆಳಿಗ್ಗೆ 7 ಗಂಟೆ 42 ನಿಮಿಷದವರೆಗೆ ಲಾಭದ ಸಮಯ. ಹಾಗಾಗಿ ವ್ಯಾಪಾರಸ್ಥರು, ವ್ಯವಹಾರಸ್ಥರು, ವರ್ತಕರು, ದಳ್ಳಾಳಿಗಳು, ಅದರಲ್ಲೂ ಹಣವಂದ ಲೇವಾದೇವಿ ವ್ಯವಹಾರ ಮಾಡುವಂಥವರು ಈ ಚಗೋದಯದ ಲಾಭದ ಸಮಯವನ್ನು ಅನುಸರಣೆ ಮಾಡಿ ಪ್ರತಿನಿತ್ಯ ನಿಮ್ಮ ವ್ಯಾಪಾರಿ ಚಟುವಟಿಕೆಗಳನ್ನು ಈ ಸಮಯದಲ್ಲಿ ಆರಂಭ ಮಾಡಬಹುದು. ಹಾಗೆ ಈ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಪ್ರಯಾಣವನ್ನು ಮಾಡುವಂಥದ್ದು ಅಥವಾ ವ್ಯಾಪಾರಿ ಒಪ್ಪಂದಗಳನ್ನು ಮಾಡಿಕೊಳ್ಳುವಂಥದ್ದು, ಅಗ್ರಿಮೆಂಟ್ ಮಾಡಿಕೊಳ್ಳುವಂಥದ್ದು ಇದೆಲ್ಲ ಕೂಡ ಈ ಚಗೋದಯದ ಲಾಭದ ಸಮಯದಲ್ಲೇ ಮಾಡೋದ್ರಿಂದ ನಿಮಗೆ ಉತ್ತರೋತ್ತರ ಅಭಿವೃದ್ಧಿ ಸಾಧ್ಯವಾಗುತ್ತೆ. ನಿಮ್ಮ ವ್ಯಾಪಾರದಲ್ಲಿ ನಿಮಗೆ ತುಂಬ ಲಾಭ ಇದೆ. ಹಾಗಾಗಿ ಪ್ರತಿನಿತ್ಯ ನೀವು ಈ ಚಗೋದಯದ ಲಾಭದ ಸಮಯವನ್ನು ಅನುಸರಣೆ ಮಾಡಿ ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6 ಗಂಟೆ 5 ನಿಮಿಷಕ್ಕೆ, ಸೂರ್ಯಾಸ್ತ ಸಂಜೆ 6 ಗಂಟೆ 42 ನಿಮಿಷಕ್ಕೆ. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮಿಥುನ, ಸಿಂಹ, ತುಲಾ, ವೃಶ್ಚಿಕ, ಕುಂಭ ಮತ್ತು ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಶುಕ್ರ ಅಂತ ಹೇಳಿದ್ರೆ ಪ್ರೀತಿಗೆ, ಪ್ರೇಮಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ಪ್ರೇಮಿಗಳಿಗೆ ಒಳ್ಳೆಯ ದಿನ, ಪತಿ ಪತ್ನಿಯರಿಗೆ ಒಳ್ಳೆಯ ತಿಳುವಳಿಕೆ ಇರುವಂಥ ದಿನ.
ಒಬ್ಬರನ್ನೊಬ್ಬರು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಈ ದಿನ ಏನಾದರೂ ಒಂದನ್ನು ಸಾಧನೆ ಮಾಡಲಿಕ್ಕೆ ಅವಕಾಶಗಳನ್ನು ಪಡ್ಕೊಳ್ಳುವಂಥ ಸಂದರ್ಭ ಇರುತ್ತೆ. ಹಾಗೆ ಈ ಸೌಂದರ್ಯಕ್ಕೆ, ಆಡಂಬರಕ್ಕೆ, ಸಂಗೀತಕ್ಕೆ, ನೃತ್ಯಕ್ಕೆ, ವಿವಾಹಕ್ಕೆ, ಫಲವತ್ತತೆಗೂ ಕೂಡ ಶುಕ್ರ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ಮನಸ್ಸಿಗೆ ತುಂಬ ಖುಷಿ ಕೊಡುವಂಥ ಸನ್ನಿವೇಶಗಳು, ಸಂತೋಷ ಇರುವಂಥದ್ದು, ಮನರಂಜನೆ ಇರುವಂಥ ಸನ್ನಿವೇಶಗಳು ಈ ದಿನ ಪ್ರಾಪ್ತಿಯಾಗುತ್ತೆ. ಜೊತೆಗೆ ಈ ದಿನದಲ್ಲಿ ನಾವು ಉಪಯೋಗಿಸುವಂಥ ವಾಹನ ಇರ್ಬೋದು, ವಾಸ ಮಾಡುವಂಥ ಮನೆ, ಸ್ವಂತ ಮನೆ, ಅದು ಬಹಳ ವಿಶೇಷವಾಗಿ ಶುಕ್ರನಿಂದ ನಮಗೆ ಬರಬೇಕು. ಈ ಒಂದು ಹಿನ್ನೆಲೆಯಲ್ಲಿ ಈ ದಿನದ ಪ್ರಯತ್ನ ನಿಮಗೆ ಯಶಸ್ಸನ್ನು ಕೊಡುತ್ತೆ. ಹಾಗಾಗಿ ಈ ದಿನ ನಿಮಗೆ ಬೇಕಾದಂತಹ ಸೌಕರ್ಯಗಳನ್ನಾಗ್ಲಿ ಅಥವಾ ಮನರಂಜನೆಗೆ ಪೂರಕವಾಗಿರುವಂತಹ ಸನ್ನಿವೇಶಗಳನ್ನಾಗ್ಲಿ ನೀವು ಹೊಂದಲಿಕ್ಕೆ ಎಲ್ಲ ಅವಕಾಶಗಳು ಕೂಡ ಇರುತ್ತೆ. ಇದನ್ನ ನೀವು ಬಹಳ ಎಚ್ಚರಿಕೆಯಿಂದ ಅನುಸರಣೆ ಮಾಡಬೇಕು. ಅದರಲ್ಲೂ ಗುರುಹೋರದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಈ ದಿನ ಆರಂಭ ಆದರೆ ಅದು ಕೂಡ ನಿಮಗೆ ಉತ್ತಮವಾದಂಥ ಫಲವನ್ನು ತಂದು ಕೊಡುತ್ತೆ. ಹಾಗಾಗಿ ಈ ದಿನ ಗುರುಹೋರ ಇರುವಂಥ ಸಮಯ ಬೆಳಿಗ್ಗೆ 10 ಗಂಟೆ 14 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 20 ನಿಮಿಷದವರೆಗೆ, ಇನ್ನು ಸಂಜೆ 5 ಗಂಟೆ 57 ನಿಮಿಷದಿಂದ ರಾತ್ರಿ 7 ಗಂಟೆ 3 ನಿಮಿಷದವರೆಗೆ, ಹಾಗೆ ಮಧ್ಯರಾತ್ರಿ 12 ಗಂಟೆ 25 ನಿಮಿಷದಿಂದ ರಾತ್ರಿ 1 ಗಂಟೆ 19 ನಿಮಿಷದವರೆಗೆ ಗುರುಹೋರ ಇರುವಂತಹ ಸಮಯ. ಇದನ್ನ ಈ ದಿನ ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂಥ ಶನಿ ಹೋರ ಕೂಡ ತುಂಬಾ ಫೇವರಬಲ್ ಆಗಿದೆ. ಅದರಲ್ಲೂ ಕಬ್ಬಿಣ ಮತ್ತೆ ಕಲ್ಲಿನ ವ್ಯಾಪಾರಿಗಳಿಗೆ ಈ ಸಂದರ್ಭ ತುಂಬಾ ಚೆನ್ನಾಗಿದೆ. ಅಂದ್ರೆ ನಿಮ್ಮ ವ್ಯಾಪಾರಿ ಚಟುವಟಿಕೆಗಳನ್ನು ಆರಂಭ ಮಾಡ್ಲಿಕ್ಕಾಗ್ಲಿ ಅಥವಾ ಪ್ರಯಾಣ ಮಾಡ್ಲಿಕ್ಕಾಗ್ಲಿ ಈ ಶನಿ ಹೋರಾದಲ್ಲೇ ನೀವು ಮಾಡೋದ್ರಿಂದ ಉತ್ತಮ ಫಲ ನಿಮಗೆ ಸಿಕ್ಕತ್ತೆ. ಹಾಗೆ ಯಾವುದೇ ರೀತಿಯ ನ್ಯಾಯಾಲಯದ ಪ್ರಕರಣಗಳಿದ್ರೆ, ಆಸ್ತಿ ಬಗ್ಗೆ ವಿವಾದಗಳು, ತಂಟೆ ತಕರಾರುಗಳಿದ್ರೆ ಅದನ್ನ ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಶನಿ ಹೋರಾದಲ್ಲೇ ಮಾಡ್ಬೋದು. ನಿಮಗೆ ಫೇವರಬಲ್ ಆಗಿರುವಂತಹ ಫಲಿತಾಂಶ ಸಿಕ್ಕತ್ತೆ. ಆದ್ರೆ ಈ ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನ ಆಗ್ಬೋದು ಈ ದಿನ, ಆದರೆ ಫಲಿತಾಂಶ ಮಾತ್ರ ಪಕ್ಕಾ ಇರುತ್ತೆ. ಶಾಶ್ವತವಾದಂತಹ ಫಲ ನಿಮಗೆ ಸಿಕ್ಕತ್ತೆ. ಹಾಗಾಗಿ ತಾಳ್ಮೆಯಿಂದ ನಿಮ್ಮ ಕೆಲಸಗಳನ್ನು ಮುಂದುವರಿಸಿ ಈ ಶನಿ ಹೋರಾದಲ್ಲಿ. ಇದು ಈ ದಿನ ಬೆಳಿಗ್ಗೆ 9 ಗಂಟೆ 7 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 14 ನಿಮಿಷದವರೆಗೆ, ಇನ್ನು ಅಪರಾಹ್ನ 4 ಗಂಟೆ 51 ನಿಮಿಷದಿಂದ ಸಂಜೆ 5 ಗಂಟೆ 57 ನಿಮಿಷದವರೆಗೆ, ಹಾಗೆ ರಾತ್ರಿ 11 ಗಂಟೆ 31 ನಿಮಿಷದಿಂದ ರಾತ್ರಿ 12 ಗಂಟೆ 25 ನಿಮಿಷದವರೆಗೆ ಶನಿ ಹೋರ ಇರುವಂತಹ ಸಮಯ. ಇದನ್ನ ಈ ದಿನ ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ಇರುವಂಥ ಚಂದ್ರ ಹೋರ ಕೂಡ ಬಹಳ ಚೆನ್ನಾಗಿದೆ. ಅದರಲ್ಲೂ ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿಗಳನ್ನ ಮಾರಾಟ ಮಾಡುವಂಥವ್ರಿಗೆ, ಖರೀದಿ ಮಾಡುವಂಥವ್ರಿಗೆ ಅನುಕೂಲ ತುಂಬ ಇರುತ್ತೆ. ಇನ್ನು ಈ ದಿನ ನೀವು ಮಾಡುವಂಥ ಪ್ರಯಾಣ, ಪ್ರವಾಸ ಅಥವಾ ಹೊರ ಸಂಚಾರ, ಇದರಲ್ಲೂ ಕೂಡ ನಿಮಗೆ ಉತ್ತಮವಾದಂತಹ ಮನರಂಜನೆ ಸಿಕ್ಕತ್ತೆ. ಅದರಿಂದ ಒಳ್ಳೆಯ ಅನುಕೂಲತೆಗಳು ಕೂಡ ಸಿಕ್ಕುವಂಥದ್ದಿದೆ. ಇನ್ನು ಈ ದಿನ ಚಂದ್ರ ಹೋರದಲ್ಲಿ ನೀವು ಈ ವಿವಾಹಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಪೂರ್ವ ಸಿದ್ಧತಾ ಚಟುವಟಿಕೆಗಳನ್ನು ಮಾಡ್ಬೋದು. ಖರೀದಿ ಇರ್ಬೋದು, ಆಹ್ವಾನ ಪತ್ರಿಕೆಗಳನ್ನು ಹಂಚುವಂಥದ್ದು ಇರ್ಬೋದು, ಅಥವಾ ಬೇರೆ ಯಾವುದೇ ರೀತಿಯ ವಿವಾಹಕ್ಕೆ ಸಂಬಂಧಪಟ್ಟಂತಹ ಪೂರ್ವ ಸಿದ್ಧತೆಗಳು ಇದನ್ನು ಮಾಡ್ಬೋದು. ಹಾಗೆ ಹೋಟೆಲ್ ಉದ್ಯಮವನ್ನು ನಡೆಸ್ತಾ ಇರುವಂಥವ್ರಿಗೆ, ಹೋಟೆಲ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ ಕೆಲಸ ಮಾಡುವಂಥವ್ರಿಗೂ ಕೂಡ ಈ ದಿನ ಚಂದ್ರ ಹೋರ ಬಹಳ ಚೆನ್ನಾಗಿದೆ. ಹಾಗಾಗಿ ಈ ದಿನ ನೀವು ನಿಮ್ಮ ಮನಸ್ಸಿನ ನಿರ್ಧಾರಗಳನ್ನ ತೆಗೆದುಕೊಳ್ಳಿಕ್ಕೂ ಕೂಡ ಚಂದ್ರ ಹೋರಾದಲ್ಲೇ ಪ್ರಯತ್ನ ಮಾಡಿ. ನಿರ್ಧಾರಗಳು ಪ್ರಾಕ್ಟಿಕಲ್ ಆಗಿರುತ್ತೆ, ನಿಮಗೆ ಅದರಿಂದ ಮುಂದೆ ಅನುಕೂಲತೆಗಳು ಉಂಟಾಗುತ್ತೆ. ಹಾಗಾಗಿ ಈ ದಿನ ಚಂದ್ರ ಹೋರ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 8 ಗಂಟೆ 1 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 7 ನಿಮಿಷದವರೆಗೆ, ಹಾಗೆ ಅಪರಾಹ್ನ 3 ಗಂಟೆ 44 ನಿಮಿಷದಿಂದ ಅಪರಾಹ್ನ 4 ಗಂಟೆ 51 ನಿಮಿಷದವರೆಗೆ, ಇನ್ನು ರಾತ್ರಿ 10 ಗಂಟೆ 37 ನಿಮಿಷದಿಂದ ರಾತ್ರಿ 11 ಗಂಟೆ 31 ನಿಮಿಷದವರೆಗೆ ಚಂದ್ರ ಹೋರ ಇರುವಂತಹ ಸಮಯ. ಇದನ್ನ ಈ ದಿನ ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗುತ್ತೆ. ಆದರೆ ಈ ದಿನ ಇರುವಂತಹ ರವಿ ಹೋರ ಇದೆಯಲ್ಲ, ಈ ರವಿ ಹೋರವನ್ನ ಸ್ವಲ್ಪ ಅವಾಯ್ಡ್ ಮಾಡಬೇಕು. ಅದರಲ್ಲೂ ರಾಜಕಾರಣಿಗಳು, ರಾಜಕೀಯ ಕ್ಷೇತ್ರದಲ್ಲಿರುವಂಥವರು ಯಾವುದೇ ಚಟುವಟಿಕೆಗಳನ್ನ ಈ ದಿನದ ರವಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಹಾಗೆ ನೀವು ಸರ್ಕಾರದ ಮಟ್ಟದ ಅಧಿಕಾರಿಗಳನ್ನ ಭೇಟಿ ಮಾಡಬೇಕು. ಸರ್ಕಾರಿ ಇಲಾಖೆಗಳಲ್ಲಿ ಯಾವುದೇ ರೀತಿಯ ಕೆಲಸ ಕಾರ್ಯಗಳಿದ್ರೆ ಅದನ್ನ ಫಾಲೋ ಅಪ್ ಮಾಡುವಂತಹ ವಿಚಾರ ಇದ್ಯಾವುದು ಕೂಡ ಈ ರವಿ ಹೋರಾದಲ್ಲಿ ಬೇಡ. ಇನ್ನು ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಕೆಲವು ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದಿದೆ. ವೈದ್ಯರನ್ನ ಭೇಟಿ ಮಾಡುವಂಥದ್ದು ಅಥವಾ ಶಸ್ತ್ರಚಿಕಿತ್ಸೆಗೆ ಒಳಗಾಗುವಂಥದ್ದು, ಔಷಧೋಪಚಾರಗಳನ್ನು ಆರಂಭ ಮಾಡುವಂಥ ವಿಚಾರ, ಇದೆಲ್ಲ ಆದಷ್ಟು ರವಿ ಹೋರಾದಲ್ಲಿ ಬೇಡ, ಸ್ವಲ್ಪ ಅವಾಯ್ಡ್ ಮಾಡುವಂಥದ್ದು ಉತ್ತಮ. ಹಾಗಾಗಿ ಈ ದಿನ ರವಿ ಹೋರ ಇರುವಂತಹ ಸಮಯ ಈ ದಿನ ಪ್ರಾತಃ ಕಾಲ 4 ಗಂಟೆ 48 ನಿಮಿಷದಿಂದ ಬೆಳಿಗ್ಗೆ 5 ಗಂಟೆ 49 ನಿಮಿಷದವರೆಗೆ, ಇನ್ನು ಮಧ್ಯಾಹ್ನ 12 ಗಂಟೆ 26 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 32 ನಿಮಿಷದವರೆಗೆ,
ಹಾಗೆ ರಾತ್ರಿ 7:55 ರಾತ್ರಿ 8:49 ರವಿಹೋರ ಇರುವಂತಹ ಸಮಯ. ಇದನ್ನ ಈ ದಿನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಚಟುವಟಿಕೆಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದಿದೆ ಅದನ್ನು ತಿಳ್ಕೊಂಡು ಮುಂದುವರಿರಿ. ಅದೇ ರೀತಿ ಯಾವ ಕೆಲಸಕ್ಕೆ ಸೂಕ್ತ ಅನ್ನೋಂಥದ್ದನ್ನು ಕೂಡ ನೀವು ತಿಳ್ಕೊಳ್ಬೇಕು. ಅದಕ್ಕಾಗಿಯೇ ಪ್ರತಿನಿತ್ಯ ನೀವು ಪಂಚಾಂಗದ ಬಗ್ಗೆ ವಿಶೇಷ ಗಮನವನ್ನು ಕೊಡಬೇಕು. ಈ ಹಿನ್ನೆಲೆಯಲ್ಲೇ ಸಿರಿಗನ್ನಡ ಸುದ್ದಿವಾಹಿನಿ ನಿತ್ಯ ಪ್ರಸಾರ ಮಾಡುವಂತಹ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಂಡ್ರೆ ಸಾಕು. ಏಕೆಂದರೆ ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ಅದನ್ನು ನೀವು ಅನುಸರಣೆ ಮಾಡೋದ್ರಿಂದ ನಿಮ್ಮ ಪ್ರಯತ್ನ ಯಶಸ್ವಿಯಾಗತ್ತೆ. ಹಾಗಾಗಿ ಒಂದು ಕೆಲಸದಿಂದ ಯಾವ ಫಲಿತಾಂಶ ಬರಬೇಕು ಅಂತ ಹೇಳಿ ನೀವು ನಿರೀಕ್ಷೆ ಮಾಡ್ತೀರೋ ಆ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಹಾಗಾಗಿ ಈ ಪಂಚಾಂಗದ ಮೂಲಕ ನಿಮ್ಮ ಚಟುವಟಿಕೆಗಳನ್ನು ಪ್ರತಿನಿತ್ಯ ಆರಂಭ ಮಾಡಿ, ಒಳ್ಳೆಯದಾಗುತ್ತೆ. ಇನ್ನು ಬಂಧುಗಳೇ, ತಮ್ಮಲ್ಲಿ ಒಂದು ವಿಶೇಷ ಮನವಿಯನ್ನ ನಾವು ಕಳೆದ ವಾರದಿಂದ ಮಾಡ್ತಾ ಇದ್ದೇವೆ. ಏನಂದ್ರೆ, ಈ ಕಾರ್ಯಕ್ರಮವನ್ನ ನೋಡಿ ನಿಮಗೆ ಇಷ್ಟ ಆದ್ರೆ ಕಾರ್ಯಕ್ರಮಕ್ಕೆ ಒಂದು ಲೈಕ್ ಕೊಡಿ. ಮತ್ತೆ ಹೈಪ್ ಅನ್ನೋಂಥ ಒಂದು ಬಟನ್ ಇದೆ, HYPE ಹೈಪ್ ಅಂತ ಹೇಳಿ, ಅದನ್ನು ಕೂಡ ನೀವು ಪ್ರೆಸ್ ಮಾಡೋದ್ರಿಂದ ನಿಮ್ಮ ಫೇವರೇಟ್ ಆಗಿರುವಂಥ ಕಾರ್ಯಕ್ರಮಕ್ಕೆ ಕೆಲವು ಪಾಯಿಂಟ್ಸ್ಗಳು ಕೂಡ ಬರುತ್ತೆ. ಇದು ನಮಗೆ ಸ್ವಲ್ಪ ಫೇವರಬಲ್ ಆಗಿರುವಂಥ ರಿಸಲ್ಟನ್ನು ತರುತ್ತೆ. ಅದಕ್ಕಾಗಿಯೇ ನೀವು ಪ್ರತಿನಿತ್ಯ ಲೈಕ್ ಮಾಡುವಂಥದ್ದು, ಹಾಗೆ ಹೈಪ್ ಮಾಡುವಂಥದ್ದು, ಸಾಧ್ಯ ಅಂದರೆ ಈ ಒಂದು ಕಾರ್ಯಕ್ರಮದ ಲಿಂಕನ್ನು ಶೇರ್ ಮಾಡಿ. ಜೊತೆಗೆ ಇತ್ತೀಚೆಗೆ ನಾವು ಒಂದು ಹೊಸ ಯೋಜನೆಯನ್ನ ಜಾರಿ ಮಾಡಿದ್ದೇವೆ. ಅದೇನಂದ್ರೆ, ಜಾಯಿನ್ ಅನ್ನುವಂಥ ಒಂದು ಆಪ್ಷನ್ ಇದೆ. ಅಲ್ಲಿ ನಮ್ಮ ಸಿರಿಗನ್ನಡ ಸುದ್ದಿವಾಹಿನಿಯ ಲೋಗೋ ಇದೆಯಲ್ಲ, ಅಥವಾ ಈ ಬೆಲ್ ಐಕಾನ್ ಇದೆಯಲ್ಲ, ಇದ್ರ ಪಕ್ಕದಲ್ಲಿ ಜಾಯಿನ್ ಅಂತ ಹೇಳಿ ಒಂದು ಬಟನ್ ಇದೆ. ಅದರಲ್ಲಿ ತುಂಬಾ ವಿಶೇಷತೆ ಇರುತ್ತೆ. ಏನಂದ್ರೆ, ಆ ಜಾಯಿನ್ ಬಟನ್ ಅನ್ನ ನೀವು ಒತ್ತಿದಾಗ ಅದರಲ್ಲಿ ನೀವು ಈ ವಿಶೇಷ ಕಾರ್ಯಕ್ರಮವನ್ನ ನೋಡ್ಲಿಕ್ಕೆ ಅವಕಾಶ ಆಗುತ್ತೆ. ಆದ್ರೆ ಈ ಕಾರ್ಯಕ್ರಮ ಯಾರು ಜಾಯಿನ್ ಆಗಿ ಮೆಂಬರ್ಸ್ ಆಗ್ತಾರೋ ಅಂಥವ್ರಿಗೆ ಮಾತ್ರ ಪ್ರಸಾರ ಆಗುತ್ತೆ. ಇದರಲ್ಲಿ ಬಹಳ ವಿಶೇಷವಾದಂತಹ ಕಾರ್ಯಕ್ರಮಗಳಿರುತ್ತೆ. ನಿಮ್ಮ ದಿನನಿತ್ಯದ ಜೀವನಕ್ಕೆ ಬೇಕಾಗಿರುವಂತಹ ಮಾಹಿತಿಗಳು, ಹಾಗೆ ಸಮಸ್ಯೆಗಳಿಗೆ ತಕ್ಕ ಪರಿಹಾರಗಳು, ಇನ್ನು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇರುವಂತಹ ಕೆಲವು ಅಚ್ಚರಿಯ ವಿಚಾರಗಳು, ಹಾಗೆ ನಿಮ್ಮ ಜಾತಕ, ನಿಮ್ಮ ಗೋಚಾರ, ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿನಿತ್ಯದ ಆಗುಹೋಗುಗಳ ಬಗ್ಗೆ ಕೂಡ ಮಾಹಿತಿಗಳಿರುತ್ತೆ. ಏಕೆಂದ್ರೆ ಒಂದಲ್ಲ ಒಂದು ಗ್ರಹ ರಾಶಿ ಬದಲಾವಣೆಯನ್ನು ಮಾಡಿಕೊಳ್ಳುವಂಥದ್ದು, ನಕ್ಷತ್ರ ಬದಲಾವಣೆ ಮಾಡುವಂಥದ್ದು, ಅಥವಾ ನಕ್ಷತ್ರದಲ್ಲಿ ಪಾದಗಳ ಬದಲಾವಣೆ ಆಗ್ತಾ ಇರುವಂಥದ್ದು ಪ್ರತಿನಿತ್ಯದಲ್ಲಿ ಇರುತ್ತೆ. ಅಂತಹ ಸಂದರ್ಭದಲ್ಲಿ ವಿಶೇಷವಾಗಿ ನಾವು ನಮ್ಮ ವೀಕ್ಷಕ ಮಿತ್ರರಿಗೆ ಈ ಒಂದು ಮಾಹಿತಿಯನ್ನು ಕೊಡುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದೇವೆ. ಹಾಗಾಗಿ ಇದು ವಿಶೇಷವಾಗಿ ಮೆಂಬರ್ಸ್ಗೆ ಮಾತ್ರ ಇರುವಂಥದ್ದು. ಹಾಗೆ ನೀವು ಪ್ರತಿ ತಿಂಗಳು 119 ರೂಪಾಯಿಗಳನ್ನು ನಮಗಾಗಿ ಪೇ ಮಾಡಬೇಕು. ಇದು ಯೂಟ್ಯೂಬ್ನವರೇ ಫಿಕ್ಸ್ ಮಾಡಿರುವಂಥ ಹಣ ಇದು. ಹಾಗಾಗಿ ಇದು ಈ ಮಾಸಿಕ ವಂತಿಕೆ 119 ರೂಪೀಸ್ ಅನ್ನುವಂಥದ್ದಿದೆ. ಇದನ್ನು ನೀವು ಪೇ ಮಾಡೋದ್ರಿಂದ ಮೆಂಬರ್ಸ್ ಆಗ್ಬೋದು. ಹಾಗೆ ನಾವು ಪ್ರಸಾರ ಮಾಡುವಂಥ ವಿಶೇಷ ಕಾರ್ಯಕ್ರಮಗಳೇನಿದೆ ಅದು ಮೆಂಬರ್ಸ್ಗೆ ಮಾತ್ರ ತಲುಪತ್ತೆ. ಉಳಿದವರು ಅದನ್ನು ನೋಡ್ಲಿಕ್ಕಾಗಲಿ ಕೇಳಲಿಕ್ಕಾಗಲಿ ಸಾಧ್ಯ ಆಗಲ್ಲ. ಹಾಗಾಗಿ ನಮ್ಮ ಮನವಿ ಏನಂದರೆ, ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಜಾಯಿನ್ ಬಟನ್ ಅನ್ನು ಒತ್ತಿ ಅದರ ಮೂಲಕ ಮೆಂಬರ್ ಆಗಿ ನೀವು ಕೊಡುವಂಥ ಈ ಕಾಣಿಕೆ ಏನಿದೆ ಅದು ನಮಗೆ ಮತ್ತೆ ನಮ್ಮ ಇಡೀ ತಂಡಕ್ಕೆ ಹಾಗೆ ಯೂಟ್ಯೂಬ್ಗೆ ಕೂಡ ಕೊಡುಗೆ ಕೊಟ್ಟಂತಾಗುತ್ತೆ. ಈ ಒಂದು ವಿಚಾರವನ್ನ ನಮಗಾಗಿ ನೀವು ಆದ್ಯತೆ ಮೇರೆ ಪರಿಗಣಿಸಿ ತೀರ್ಮಾನ ಮಾಡಿ ನಾಳೆಯಿಂದ ಪ್ರಸಾರ ಆಗುವಂಥ ಈ ವಿಶೇಷ ಕಾರ್ಯಕ್ರಮಗಳೇನಿದೆ ಅದನ್ನ ವೀಕ್ಷಣೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಳ್ಳಿ. ಈ ಒಂದು ನಿಮ್ಮ ಗೆಸ್ಚರ್ ಏನಿದೆ ಅದು ನಮಗೆ ವರದಾನವಾಗುತ್ತೆ. ನೀವು ಇನ್ನೂ ಹೆಚ್ಚು ಮಾಹಿತಿಯನ್ನ ತಿಳ್ಕೊಳ್ಳಿಕ್ಕೆ ಒಂದು ಒಳ್ಳೆಯ ವೇದಿಕೆ ಇದಾಗಿದೆ ಅಂತ ಹೇಳಿ ಪರಿಭಾವಿಸಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ವಿಶ್ವಾಸ ಹೀಗೆ ಮುಂದುವರಿಲಿ. ಮತ್ತೊಮ್ಮೆ ತಮ್ಮಲ್ಲಿ ಈ ಒಂದು ಆತ್ಮೀಯವಾದಂತಹ ಬೇಡಿಕೆಯನ್ನ ಇಟ್ಟು ಅದರ ಮೂಲಕ ಈ ಜಾಯಿನ್ ಆಗೋದ್ರ ಮೂಲಕ, ಅಂದ್ರೆ ಜಾಯಿನ್ ಬಟನ್ ಅನ್ನು ಒತ್ತಿ ಮೆಂಬರ್ಶಿಪ್ ಅನ್ನು ಪಡ್ಕೊಳ್ಳೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳಿ ಮತ್ತೊಮ್ಮೆ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಪ್ರೀತಿಯ ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಹೇಳ್ತಾ,
ಈ ದಿನ ನಾವು ಈ ವರ್ಷದಲ್ಲಿ ಅಂದ್ರೆ ಶ್ರಾವಣ ಮಾಸದಲ್ಲಿ ವರಮಹಾಲಕ್ಷ್ಮಿ ಹಬ್ಬವನ್ನು ಯಾವ ದಿನ ಆಚರಿಸಬೇಕು ಅನ್ನುವಂತಹ ಜಿಜ್ಞಾಸೆ ಕೆಲವರಲ್ಲಿದೆ. ಕೆಲವರು ಗೊಂದಲದಿಂದಲೇ ಕರೆ ಮಾಡಿ ಕೇಳ್ತಾ ಇದ್ದಾರೆ ಯಾವ ದಿನ ಆಚರಣೆ ಮಾಡಬೇಕು ಅನ್ನುವಂಥ ವಿಚಾರವನ್ನ. ಈ ಶ್ರಾವಣ ಮಾಸದಲ್ಲಿ ಕೆಲವು ಪಂಚಾಂಗಗಳು ಆಗಸ್ಟ್ 21 ಇನ್ನು ಕೆಲವು ಪಂಚಾಂಗಗಳಲ್ಲಿ ಆಗಸ್ಟ್ 28 ವರಮಹಾಲಕ್ಷ್ಮಿ ವ್ರತದ ದಿನ ಅಂತ ಹೇಳಿ ಉಲ್ಲೇಖ ಮಾಡಿದ್ದಾರೆ. ಅದರಿಂದಲೇ ಈ ಸಂದರ್ಭದಲ್ಲಿ ಗೊಂದಲ ಉಂಟಾಗಿರುವಂಥದ್ದು ಸಹಜ. ಇಲ್ಲಿ ಆಗಸ್ಟ್ 21 ವಿಶೇಷತೆ ಅಂತ ಹೇಳಿದ್ರೆ ಶ್ರಾವಣ ಮಾಸದ 2ನೇ ಶುಕ್ರವಾರ ಆಗಿರೋದ್ರಿಂದ, ಅದರಲ್ಲೂ ಈ ಕರ್ನಾಟಕದ ಭಾಗಗಳಲ್ಲಿ ಈ ದಿನವೇ ವರಮಹಾಲಕ್ಷ್ಮಿ ದಿನವನ್ನ ಅಥವಾ ವ್ರತವನ್ನ ಆಚರಣೆ ಮಾಡುವಂಥದ್ದು ಇದೆ. ಇದು ಸಂಪ್ರದಾಯಬದ್ಧವಾಗಿ ಕೆಲವು ಮನೆಗಳಲ್ಲಿ ನಡೆಯುತ್ತೆ. ಇನ್ನು ಆಗಸ್ಟ್ 28 ವಿಶೇಷತೆ ಅಂತ ಹೇಳಿದ್ರೆ ಆ ಒಂದು ಸಂದರ್ಭದಲ್ಲಿ ಹುಣ್ಣಿಮೆ ಇರುತ್ತೆ. ಅದು ಶ್ರಾವಣ ಮಾಸದಲ್ಲಿ ಬರುವಂತಹ 3ನೇ ಶುಕ್ರವಾರ. ಅದು ಸಾಮಾನ್ಯವಾಗಿ ನಾವು ವರಮಹಾಲಕ್ಷ್ಮಿ ಹಬ್ಬವನ್ನು ನಡೆಸುವಂಥದ್ದು 2ನೇ ಶುಕ್ರವಾರದ ಸಂದರ್ಭದಲ್ಲಿ. ಇನ್ನು ಈ ವರ್ಷದಲ್ಲಿ 28ನೇ ತಾರೀಕು ಹುಣ್ಣಿಮೆ ಇದ್ದು ಆ ದಿನ ಗ್ರಹಣ ಕೂಡ ಸಂಭವಿಸ್ತಾ ಇದೆ, ಚಂದ್ರಗ್ರಹಣ ಇದೆ. ಆದರೂ ಕೂಡ ಅದು ಭಾರತಕ್ಕೆ ಗೋಚರಿಸಲ್ಲ. ಆದ್ರಿಂದ ಸಾಮಾನ್ಯವಾಗಿ ಸೂತಕದ ಕಾಲ ಅಲ್ಲಿ ಅನ್ವಯಿಸಲ್ಲ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿನೇ ಹಲವಾರು ಪಂಚಾಂಗಗಳು 28ನೇ ತಾರೀಕೆ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡಿ 21 ಏನೋ ದೋಷ ಇದೆ ಅನ್ನುವಂಥ ವಿಚಾರವನ್ನ ತಿಳಿಸ್ತಾ ಇದ್ದಾರೆ. ಆದರೆ 28 ಇಲ್ಲಿ ಹುಣ್ಣಿಮೆ ಇದ್ದು ಜೊತೆಗೆ ಚಂದ್ರಗ್ರಹಣ ಇರೋದ್ರಿಂದ 28ನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬವನ್ನ ಆಚರಣೆ ಮಾಡುವಂಥದ್ದು ಅಷ್ಟೊಂದು ಸೂಕ್ತ ಅಲ್ಲ ಅನ್ನುವಂಥ ಅಭಿಪ್ರಾಯ ಕೂಡ ಕೆಲವರಲ್ಲಿದೆ. ಆದರೆ ಈ 2 ದಿನಗಳಿಗೆ ತಮ್ಮದೇ ಆದಂತಹ ಒಂದು ಶಾಸ್ತ್ರೀಯವಾದಂತಹ ಅಷ್ಟೇ ಸಂಪ್ರದಾಯಬದ್ಧವಾದಂತಹ ಮಹತ್ವ ಕೂಡ ಇದೆ. ಹಾಗೆ ಈ ವರಮಹಾಲಕ್ಷ್ಮಿಗೆ ಬಹಳ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸುವಂತಹ ಕುಟುಂಬಗಳು ಕೂಡ ಇದೆ. ಇತ್ತೀಚಿನ ದಿನಗಳಲ್ಲಿ ಈ ವರಮಹಾಲಕ್ಷ್ಮಿ ಹಬ್ಬವನ್ನ ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡುವಂಥದ್ದು ಇದೆ. ಮೊದಲಿಗೆ ಈ ಒಂದು ಕ್ರಮ ಇರಲಿಲ್ಲ. ಸಾಮಾನ್ಯವಾಗಿ ಮನೆಗಳಲ್ಲಿ ಈ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡ್ತಾ ಇರಲಿಲ್ಲ. ಆದರೆ ಇತ್ತೀಚೆಗೆ ತೋರ್ಪಡಿಕೆಗಾಗಿಯೂ ಕೂಡ ಈ ಹಬ್ಬವನ್ನ ಮಾಡುವಂತಹ ಸಂಪ್ರದಾಯ ಬಂದಿದೆ. ಅದರಲ್ಲೂ ಮಹಾಲಕ್ಷ್ಮಿ ಅಲಂಕಾರಕ್ಕೆ ಸಾವಿರಾರು ರೂಪಾಯಿಗಳನ್ನ ವ್ಯಯ ಮಾಡುವಂಥ ಸಂದರ್ಭಗಳು ಕೂಡ ಇದೆ. ಆದರೆ ಈ ಎಲ್ಲ ಹಿನ್ನೆಲೆಯನ್ನ ಗಮನಿಸಿದಾಗ ಆ ದಿನದಲ್ಲಿ ಸಂಪತ್ ಗೌರಿ ಪೂಜೆಯನ್ನ ಮಾಡುವಂಥವರಿದ್ದಾರೆ, ಶುಕ್ರ ಗೌರಿ ಪೂಜೆಯನ್ನ ಕೆಲವರು ಮಾಡ್ತಾರೆ, ವೈಭವ ಲಕ್ಷ್ಮಿ ಪೂಜೆ ಮಾಡುವಂಥದ್ದು, ಹಾಗೆ ಅರಿಶಿನ ಕುಂಕುಮ ಬಾಗಿನ ನೀಡುವಂತಹ ಸಂಪ್ರದಾಯವನ್ನು ಕೂಡ ಕೆಲವರು ಇಟ್ಕೊಂಡಿದ್ದಾರೆ. ಅಂದ್ರೆ ಮೊರದ ಬಾಗಿನವನ್ನು ಕೊಡುವಂತಹ ಸಂಪ್ರದಾಯ ಕೂಡ ಇದೆ. ಹಾಗಾಗಿ ಇಲ್ಲಿ ಈ ವರಮಹಾಲಕ್ಷ್ಮಿ ಹಬ್ಬವನ್ನ ಆಚರಣೆ ಮಾಡುವಂಥದ್ದು ಈ 28ನೇ ತಾರೀಕಿಗಿಂತ 21ನೇ ತಾರೀಕೆ ಸೂಕ್ತ ಅನ್ನುವಂಥ ಅಭಿಪ್ರಾಯ ಹೆಚ್ಚಿನವರಲ್ಲಿ ಇರುವಂಥದ್ದು. ಆದರೆ 21 ಮಾಡಿದ್ರೂ ತಪ್ಪಿಲ್ಲ, 28ನೇ ತಾರೀಕು ಮಾಡಿದ್ರೂ ತಪ್ಪಿಲ್ಲ ಅನ್ನುವಂಥ ಇದೆ. ಆದರೆ ನಿಮ್ಮ ಸಂಪ್ರದಾಯದಂತೆ, ಅದರಲ್ಲೂ ವಿಶೇಷವಾಗಿ ಈ 2ನೇ ಶುಕ್ರವಾರದ ದಿನವೇ ವರಮಹಾಲಕ್ಷ್ಮಿ ಹಬ್ಬ ಆಚರಣೆ ಮಾಡಬೇಕಾಗಿರೋದ್ರಿಂದ ಈ ಹಿನ್ನೆಲೆಯಲ್ಲಿ ಆಗಸ್ಟ್ 21ನೇ ತಾರೀಕು ಶುಕ್ರವಾರವೇ ಸೂಕ್ತ ಅನ್ನುವಂಥ ಅಭಿಪ್ರಾಯ ಇದೆ. ಹಾಗಾಗಿ ನಿಮ್ಮ ಸಂಪ್ರದಾಯದಂತೆ ನಿಮ್ಮ ಹಿರಿಯರು ಅಥವಾ ನಿಮ್ಮ ಸಂಪ್ರದಾಯಸ್ಥರು ಹೇಳುವಂಥ ರೀತಿಯಲ್ಲಿ ಹಬ್ಬವನ್ನ ಆಚರಣೆ ಮಾಡಿ. ಮಹಾಲಕ್ಷ್ಮಿ ತಮ್ಮೆಲ್ಲರಿಗೂ ಕೂಡ ಒಲಿದು ಬರಲಿ ಅಂತ ಹೇಳಿ ಪ್ರಾರ್ಥನೆ ಮಾಡೋಣ. ಇನ್ನು ವರಮಹಾಲಕ್ಷ್ಮಿ ವರವನ್ನು ಕೊಡುವಂತಹ ಲಕ್ಷ್ಮಿ, ಧನಲಕ್ಷ್ಮಿ, ಸಂಪತ್ತಿನ ದೇವತೆ, ತಾಯಿ ದೇವತೆಯಾದಂತಹ ಲಕ್ಷ್ಮಿಯ ಅಭಿವ್ಯಕ್ತಿ ಈ ಧನಲಕ್ಷ್ಮಿ. ಹಾಗಾಗಿ ಬಡತನವನ್ನ ನಿರ್ಮೂಲನೆ ಮಾಡುವಲ್ಲಿ ಬಹಳ ಪ್ರಮುಖ ಪಾತ್ರ ಈ ಲಕ್ಷ್ಮಿಯದ್ದಾಗಿರುತ್ತೆ. ಹಾಗಾಗಿನೇ ಪ್ರತಿಯೊಬ್ಬರೂ ಕೂಡ ಲಕ್ಷ್ಮಿಗೆ ಪೂಜೆಯನ್ನು ಮಾಡುವಂಥದ್ದು. ಹಾಗೆ ಶಾಂತಿ, ಸಮೃದ್ಧಿ ಇದನ್ನ ಸಂಕೇತಿಸುವಂತಹ ಲಕ್ಷ್ಮಿ ಮನೆಗೆ ಬರಲಿ ಅಂತ ಹೇಳೇನೆ ಪ್ರತಿಯೊಬ್ಬರು ಬಯಸುವಂಥದ್ದು. ಹಾಗಾಗಿನೇ ಧನಲಕ್ಷ್ಮಿ ದೇವಿ ಕಷ್ಟಪಟ್ಟು ಕೆಲಸ ಮಾಡುವಂಥವ್ರಿಗೆ ಒಲಿದು ಬರ್ತಾಳೆ ಅನ್ನುವಂಥದ್ದು. ಹಾಗಾಗಿ ನಾವು ಪ್ರಾರ್ಥನೆ ಮಾಡಿಕೊಂಡ್ರೆ ನಿಷ್ಠೆಯಿಂದ ವರವನ್ನ ಕರುಣಿಸ್ತಾಳೆ. ಅದಕ್ಕಾಗಿನೇ ವರ ಮಹಾಲಕ್ಷ್ಮಿ ಅನ್ನುವಂಥ ಹೆಸರಿನಿಂದ ಆರಾಧಿಸಲ್ಪಡುವಂಥವಳು ಈ ಧನಲಕ್ಷ್ಮಿ. ಇಲ್ಲಿ ಲಕ್ಷ್ಮಿ ವಿಶ್ವದಲ್ಲಿರುವಂತಹ ಎಲ್ಲ ಸಂಪತ್ತಿನ ಅಧಿನಾಯಕಿ. ಹಾಗಾಗಿನೇ ತನ್ನ ಭಕ್ತರಿಗೆ ಹಣಕಾಸಿನ ಅಡೆತಡೆಗಳನ್ನ ನಿವಾರಿಸಲಿಕ್ಕೆ ಸಹಾಯ ಮಾಡ್ತಾಳೆ ಅನ್ನುವಂಥ ಒಂದು ವಿಚಾರದ ಹಿನ್ನೆಲೆಯಲ್ಲಿ ಈ ವರಮಹಾಲಕ್ಷ್ಮಿ ಹಬ್ಬವನ್ನ ಆಚರಣೆ ಮಾಡುವಂಥದ್ದಿದೆ. ಇಲ್ಲಿ ಸಾಮಾನ್ಯವಾಗಿ ಈ ಧನಲಕ್ಷ್ಮಿ ದೇವಿಯನ್ನ 6 ಬಾಹುಗಳಿಂದ ಚಿತ್ರಿಸಿದ್ದಾರೆ. ಅದರಲ್ಲೂ ಪ್ರಕಾಶಮಾನವಾದಂತಹ ಕೆಂಪು ಸೀರೆಯನ್ನ ಉಡಿಸುವಂಥದ್ದಿದೆ. ಅದರಲ್ಲೂ ಆಭರಣಗಳಿಂದ ಅಲಂಕರಿಸಲ್ಪಟ್ಟವಳು ಈ ತಾಯಿ. ಆಕೆಯ 5 ಕೈಗಳಲ್ಲಿಯೂ ಕೂಡ ಶಂಖ, ಚಕ್ರ, ನೀರಿನ ಹೂಜಿ, ಬಿಲ್ಲು ಮತ್ತೆ ಬಾಣ ಹಾಗೆ ಕಮಲವನ್ನ ಹಿಡಿದಿರುವಂತೆ ಚಿತ್ರೀಕರಿಸಿರ್ತಾರೆ. ಆಕೆಯ
6ನೇ ತೋಳು ಅಭಯ ಮುದ್ರೆಯಲ್ಲಿ ಇರುತ್ತೆ. ಅಂದ್ರೆ ನಿರಂತರವಾದ ಹೊಳೆಯಲ್ಲಿ ಹರಿಯುವಂತಹ ಚಿನ್ನದ ನಾಣ್ಯಗಳೊಂದಿಗೆ ಅದನ್ನ ಚಿತ್ರೀಕರಿಸಿರ್ತಾರೆ. ಈ ರೂಪ ತನ್ನನ್ನು ಪೂಜಿಸುವಂತಹ ಎಲ್ಲರಿಗೂ ಕೂಡ ಸಂಪತ್ತನ್ನ ಇದೇ ರೀತಿ ಸುರಿಸ್ತೇನೆ ಅನ್ನುವಂಥ ರೀತಿಯಲ್ಲಿ ಈ ಒಂದು ಚಿತ್ರ ಇದೆ. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಇಲ್ಲಿ ಧನ ಅಂತ ಹೇಳಿದ್ರೆ ಹಣ, ಅದು ಚಿನ್ನದ ರೂಪದಲ್ಲೋ, ಭೂಮಿಯ ರೂಪದಲ್ಲೋ, ಆಸ್ತಿಯ ರೂಪದಲ್ಲೋ ಅಥವಾ ಬೇರೆ ವಿತ್ತೀಯ ಸಾಧನಗಳ ರೂಪದಲ್ಲಿ ಈ ಸಂಪತ್ತನ್ನು ನಾವು ಅಳೆಯುವಂಥದ್ದಿದೆ. ಇದೆಲ್ಲದಕ್ಕೂ ಕೂಡ ಲಕ್ಷ್ಮಿಯ ಕೃಪಾ ಕಟಾಕ್ಷ ಬೇಕೇ ಬೇಕು. ಹಾಗಾಗಿ ಇಲ್ಲಿ ಶಕ್ತಿ, ಇಚ್ಛಾಶಕ್ತಿ, ಹಾಗೆ ನಮ್ಮಲ್ಲಿರುವಂಥ ಅಂತಃಶಕ್ತಿ ಜೊತೆಗೆ ಸಂಕಲ್ಪ, ಹಾಗೆ ನಮ್ಮ ಒಂದು ಪ್ರತಿಭೆ, ನಮ್ಮ ಟ್ಯಾಲೆಂಟ್ ಏನಿದೆ, ನಮ್ಮ ಒಂದು ಪರಿಶ್ರಮ ಏನಿದೆ, ನಾವು ಸರಿಯಾದ ನಿರ್ಧಾರವನ್ನು ಯಾವಾಗ ತೆಗೆದುಕೊಳ್ತೇವೆ, ಆ ನಿರ್ಣಯ ಏನಿದೆ, ಇದೆಲ್ಲದರ ಒಟ್ಟಾರೆ ಸಾರಾಂಶ ನಮಗೆ ಧನಲಕ್ಷ್ಮಿ ಒಲಿದು ಬರುವಂಥ ಅವಕಾಶಗಳು. ಹಾಗಾಗಿ ಪ್ರತಿಭೆ ಒಂದೇ ಇದ್ರೆ ಸಾಲದು, ಅದನ್ನ ಸಕಾಲಕ್ಕೆ ಬಳಸ್ಕೊಳ್ಳುವಂಥದ್ದಾಗಬೇಕು. ಸಕಾಲಕ್ಕೆ ಬಳಸ್ಕೊಳ್ಳುವಂಥದ್ದು ಅಷ್ಟೇ ಅಲ್ಲ, ಪರಿಶ್ರಮದಿಂದ ಅದನ್ನು ಬಳಸಬೇಕು. ಒಂದು ಕಂಟಿನ್ಯೂಟಿ ಇರಬೇಕು, ಕನ್ಸಿಸ್ಟೆನ್ಸಿ ಇರಬೇಕು ಕೆಲಸದಲ್ಲಿ. ಹಾಗಾಗಿ ನಮ್ಮ ಆತ್ಮವಿಶ್ವಾಸ ಕೂಡ ಇದಕ್ಕೆ ಪೂರಕವಾಗಿರಬೇಕು. ಇಚ್ಛಾಶಕ್ತಿ ಇರಬೇಕು, ವಿಲ್ ಪವರ್ ಇರಬೇಕು, ಕಮಿಟ್ಮೆಂಟ್ ಇರಬೇಕು ಕೆಲಸದಲ್ಲಿ. ಆಗ ಮಾತ್ರ ಲಕ್ಷ್ಮಿ ಒಲಿದು ಬರ್ತಾಳೆ ಅನ್ನುವಂಥದ್ದು. ಜೊತೆಗೆ ನಾವು ಲಕ್ಷ್ಮಿಯನ್ನ ಶುದ್ಧ ಮನಸ್ಸಿನಿಂದ ಪೂಜೆ ಮಾಡೋದ್ರಿಂದ, ಅಕ್ಷರಶಃ ನಮ್ಮ ಭಾವನೆಗಳನ್ನು ಲಕ್ಷ್ಮಿಗೆ ಸಮರ್ಪಣೆ ಮಾಡೋದ್ರಿಂದ ನಮ್ಮ ಸಂಪತ್ತು, ಸಮೃದ್ಧಿ ಹೆಚ್ಚಾಗುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿನೇ ಭೂಮಿಯ ಮೇಲೆ ಪ್ರತಿಯೊಬ್ಬರಿಗೂ ಕೂಡ ಒಂದಲ್ಲ ಒಂದು ಕಾರಣಕ್ಕೆ ಹಣ ಅಥವಾ ಸಂಪತ್ತು ಬೇಕೇ ಬೇಕು. ಅದನ್ನು ಕರುಣಿಸುವಂಥ ತಾಯಿಯನ್ನ ನಾವು ಪೂಜೆ ಮಾಡುವಂಥ ಸಂದರ್ಭ ಅದು ವರ್ಷದಲ್ಲಿ ಒಂದು ದಿನ ಆಗಬಾರ್ದು, ಪ್ರತಿದಿನ ಆಗಲೇಬೇಕಾಗತ್ತೆ. ಹಾಗಾಗಿ ಈ ಶ್ರಾವಣ ಮಾಸದ 2ನೇ ಶನಿವಾರ ಏನಿದೆ ಅದು ವರಮಹಾಲಕ್ಷ್ಮಿ ಪೂಜೆಗೆ ನಿಯಾಮಕವಾಗಿರುವಂಥ ಒಂದು ದಿನ. ಆದರೆ ಈ ಧನಲಕ್ಷ್ಮಿಯ ಅವತಾರ ಪ್ರತಿದಿನ ನಮ್ಮ ಮನಗಳಲ್ಲಿ ಇರಲೇಬೇಕಾಗತ್ತೆ. ಇದರಿಂದ ಆರ್ಥಿಕ ಸ್ಥಿರತೆ, ನಾವು ಮಾಡುವಂಥ ವ್ಯಾಪಾರ, ವ್ಯವಹಾರ, ನಮ್ಮ ಉದ್ಯೋಗ, ಇದರಿಂದ ಸಂಪತ್ತನ್ನು ಅಥವಾ ಲಾಭವನ್ನು ಸಂಗ್ರಹ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿನೇ ಎಲ್ಲರ ಉನ್ನತಿಗಾಗಿ ನಾವು ಧನಲಕ್ಷ್ಮಿ ಆರಾಧನೆಯನ್ನು ಮಾಡಬೇಕು. ಇದು ಕುಟುಂಬದ ಎಲ್ಲರ ಜವಾಬ್ದಾರಿ ಕೂಡ ಆಗಿರಬೇಕು. ಹಾಗಾಗಿ ಈ ಹಿನ್ನೆಲೆಯಲ್ಲಿ ಮಹಾಲಕ್ಷ್ಮಿಯ ಆರಾಧನೆ ಪರಿಪೂರ್ಣವಾಗಿರಲಿ, ಪರಿಪಕ್ವವಾಗಿರಲಿ. ಮಹಾಲಕ್ಷ್ಮಿಯ ಅನುಗ್ರಹ, ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷ ತಮ್ಮೆಲ್ಲರ ಮೇಲೂ ಇರಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥನೆ ಮಾಡೋಣ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಪಂಚಮದಲ್ಲಿ ಚಂದ್ರ ಇರುವಂತಹ ದಿನ, 5ನೇ ಮನೆ. ಹಾಗಾಗಿನೇ ಈ ದಿನದ ಕೆಲಸ ಕಾರ್ಯಗಳಿಂದ ನಿಮಗೆ ಮಧ್ಯಮ ಫಲಗಳ ಯೋಗ ಇರುತ್ತೆ. ಅದರಲ್ಲೂ ಈ ದಿನ ನಿಮ್ಮ ಒಂದು ಆಲೋಚನೆಗೂ ಕೂಡ ಸ್ವಲ್ಪ ನಿಯಂತ್ರಣ ಬೇಕಾಗುತ್ತೆ. ಕೆಲವೊಮ್ಮೆ ಆಕ್ರಮಣಕಾರಿ ಪ್ರವೃತ್ತಿ ಇರಬಹುದು, ಸ್ವಲ್ಪ ಅಗ್ರೆಸಿವ್ ನೇಚರ್ ಕೂಡ ಈ ದಿನ ಇರುವಂಥದ್ದಿದೆ. ಏಕೆಂದರೆ ಸಣ್ಣ ಪುಟ್ಟ ತಪ್ಪುಗಳನ್ನು ಕಂಡ್ರೆ ನಿಮಗೆ ಆಗಲ್ಲ, ಅನ್ಯಾಯವನ್ನು ಕಂಡ್ರೆ ಸಹಿಸಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಈ ದಿನ ಎದುರಾಳಿಯ ವಿರುದ್ಧ ಸ್ವಲ್ಪ ವಾಗ್ಜರಿಯನ್ನು ಹರಿಸುವಂಥ ಸಾಧ್ಯತೆಗಳೇ ಇರುತ್ತೆ. ನಿಮ್ಮ ಮಾತನ್ನು ಸ್ವಲ್ಪ ನಿಯಂತ್ರಣದಲ್ಲಿಟ್ಕೊಳ್ಳುವಂಥದ್ದು ತುಂಬ ಮುಖ್ಯ. ಇನ್ನು ಈ ದಿನ ಆತ್ಮಸ್ಥೈರ್ಯ ಚೆನ್ನಾಗಿದೆ, ಅಂದರೆ ಸೆಲ್ಫ್ ಕಾನ್ಫಿಡೆನ್ಸ್ ಚೆನ್ನಾಗಿದೆ. ಅದಕ್ಕಾಗಿಯೇ ಕೆಲಸ ಕಾರ್ಯಗಳಲ್ಲಿ ತುಂಬ ಆಸಕ್ತಿಯಿಂದ ಮುಂದುವರಿಯುವಂಥದ್ದು ಕೂಡ ಇದೆ. ಆದರೆ ಮನಸ್ಸಿಗೆ ಧೈರ್ಯ ಇದೆ, ಆದರೆ ಶಾರೀರಿಕವಾಗಿ ಸ್ವಲ್ಪ ವೀಕ್ ಆಗಿರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ನಿಮ್ಮ ಆರೋಗ್ಯದ ಕಡೆ ಕೂಡ ಈ ದಿನ ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ಇನ್ನು ಈ ದಿನ ಕೆಲವರು ಸಮಸ್ಯೆಗಳನ್ನು ಪರಿಹಾರ ಮಾಡುವಂಥವ್ರಲ್ಲ, ಸಮಸ್ಯೆಗಳನ್ನೇ ತರುವಂಥವರು ನಿಮ್ಮ ಜೊತೆಯಲ್ಲಿರುವಂಥ ಸಂದರ್ಭಗಳಿರುತ್ತೆ. ಹಾಗಾಗಿ ಅವರ ಒಂದು ಸಮಸ್ಯೆ, ಅವರ ಒತ್ತಡ, ಅವರ ಮಾತು, ಅವರ ಅನರ್ಥ ವಿಚಾರಗಳು, ಇದೆಲ್ಲವನ್ನು ಕೂಡ ಈ ದಿನ ನೀವು ಸ್ವಲ್ಪ ತಾಳ್ಮೆಯಿಂದ ಸಹಿಸ್ಕೊಳ್ಬೇಕಾಗತ್ತೆ. ಹಾಗಾಗಿ ಈ ದಿನ ನಿಮಗೆ ತಾಳ್ಮೆ, ಸಹನೆ ಬಹಳ ಮುಖ್ಯವಾಗಿ ಬೇಕಾಗಿರುವಂಥದ್ದು. ಇನ್ನು ಈ ದಿನ ಯಾವುದೇ ರೀತಿಯ ಸ್ಥಿರಾಸ್ತಿ ವಿಚಾರದಲ್ಲಾಗಲಿ ಅಥವಾ ಒಡವೆ ವಸ್ತ್ರಗಳನ್ನು ಖರೀದಿ ಮಾಡುವಂಥದ್ದು, ಭೂಮಿ, ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನು ಖರೀದಿ ಮಾಡುವಂತಹ ವಿಚಾರ ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ಯಾವುದೇ ತೀರ್ಮಾನಗಳನ್ನು ತೆಗೆದುಕೊಳ್ಳುವಂತಹ ವಿಚಾರಗಳು, ಅಂತಹ ಸನ್ನಿವೇಶಗಳೇನಾದರೂ ಬಂದರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಅಷ್ಟೊಂದು ಫಲ ಇಲ್ಲ ನಿಮಗೆ, 50-50 ಫಲ ಈ ದಿನ. ಅದಕ್ಕಾಗಿ ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನದಲ್ಲಿ ಸಾಮಾನ್ಯಕ್ಕಿಂತ ಸ್ವಲ್ಪ ಕೆಲಸ ಕಾರ್ಯಗಳು ನಿಧಾನ ಆಗುತ್ತೆ. ಹಾಗಾಗಿ ಕೆಲಸ ಕಾರ್ಯಗಳ ಬಗ್ಗೆನೇ ತುಂಬ ಆಸಕ್ತಿ ಬೇಕು. ಹಾಗೆ ಕೆಲಸಗಳು ನಡೀಲಿಲ್ಲ ಅಂದರೆ ಅದಕ್ಕೆ ಕಾರಣ ಏನು, ಕಾರ್ಯಕಾರಣ ಸಂಬಂಧ ಏನಿರ್ಬೋದು, ಅದನ್ನು ನೀವು ತಿಳ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಬೇಕಾಗತ್ತೆ. ಇನ್ನು ಮನೆಯ ಒಳಗೆ
ಕೆಲವೊಂದು ತೊಂದರೆಗಳು ತಾಪತ್ರಯಗಳೇನಾದರೂ ಬಂದರೆ ಆ ಮನೆಯ 4 ಗೋಡೆಯ ಒಳಗೆ ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಮನೆಯ ಹೊರಗೆ ಬರಬಾರ್ದು. ಸಂಸಾರದ ಗುಟ್ಟು ವ್ಯಾಧಿ ರಟ್ಟು ಅನ್ನುವಂಥ ರೀತಿಯಲ್ಲಿ ಇರಬೇಕಾಗತ್ತೆ. ಇನ್ನು ಈ ದಿನ ಈ ಹಣಕಾಸಿನ ವ್ಯವಹಾರಗಳಲ್ಲಿ ಮುನ್ನುಗ್ಗುವಂಥದ್ದು ಅಪಾಯಕಾರಿ. ಹಾಗಾಗಿ ಸ್ವಲ್ಪ ಜಾಗ್ರತೆಯಿಂದ ಇರಿ. ಯಾವುದೇ ದೊಡ್ಡ ಮಟ್ಟದ ವ್ಯವಹಾರಕ್ಕೆ ಕೈ ಹಾಕಬೇಡಿ. ಇನ್ನು ಈ ದಿನ ವಿಶೇಷವಾಗಿ ಯಾವುದೇ ಒಂದು ವಿಚಾರದಲ್ಲೂ ಕೂಡ ನಿಮ್ಮ ಸ್ವಂತ ಸಾಮರ್ಥ್ಯದ ಮೇಲೆ ನಿಮಗೆ ನಂಬಿಕೆ ಇಟ್ಕೊಳ್ಳಿ. ಬೇರೆಯವರನ್ನು ಆಶ್ರಯಿಸೋದಕ್ಕಿಂತ ನಿಮ್ಮನ್ನು ನೀವೇ ಆಶ್ರಯಿಸ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗೆ ನಿಮ್ಮ ಮನಸ್ಸೇ ಈ ದಿನ ನಿಮಗೆ ಶತ್ರುವಾಗಿ ಕೆಲವೊಮ್ಮೆ ಪರಿವರ್ತನೆ ಆಗುವಂಥದ್ದು ಕೂಡ ಇರುತ್ತೆ. ಸ್ವಲ್ಪ ಜಾಗ್ರತೆ. ಹಾಗಾಗಿ 4 ಜನರ ಜೊತೆಯಲ್ಲಿ ಬೆರೆಯುವಂಥ ಒಂದು ಮನಸ್ಥಿತಿ ಇರಲಿ. ಅಂದರೆ ಒಂಟಿಯಾಗಿರಬೇಡಿ, ಏಕಾಂಗಿಯಾಗಿರಬೇಡಿ. ಅಲ್ಲಿ ಸ್ವಲ್ಪ ನೆಗೆಟಿವ್ ಥಾಟ್ಸ್ ಬರುವಂಥದ್ದಿರುತ್ತೆ. ಸ್ವಲ್ಪ ಜಾಗ್ರತೆ. ಪ್ರಕೃತಿ ವೀಕ್ಷಣೆ ಆಗಲಿ, ನಿಮ್ಮ ಮನಸ್ಸಿಗೆ ಖುಷಿ ಕೊಡುವಂಥ ಸನ್ನಿವೇಶಗಳಲ್ಲಿ ಅಂಥ ಒಂದು ಧಾರ್ಮಿಕ ಕಾರ್ಯಗಳಿರ್ಬೋದು, ದೇವಾಲಯ ದರ್ಶನ ಇರ್ಬೋದು, ಇಂಥದ್ದಲ್ಲಿ ಭಾಗವಹಿಸಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಮಹಾಲಕ್ಷ್ಮಿಯನ್ನು, ಮಹಾವಿಷ್ಣುವನ್ನು ಆರಾಧನೆ ಮಾಡಿ ಲಕ್ಷ್ಮೀ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ವೃಷಭ ರಾಶಿ. ವೃಷಭ ರಾಶಿಯವರೆಗೂ ಕೂಡ ಈ ದಿನ ಚತುರ್ಥದಲ್ಲಿ ಚಂದ್ರ ಇರೋದರಿಂದ ಮಧ್ಯಮ ಫಲಗಳಿರುವಂಥ ಸಂದರ್ಭ. ಅದರಲ್ಲೂ ಈ ದಿನದ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಸ್ವಲ್ಪ ಹಿನ್ನಡೆ ಇದೆ. ಹಾಗೆ ನೀವು ಎಷ್ಟೇ ಪ್ರಯತ್ನ ಪಟ್ಟು ಕೆಲಸಗಳು ಮುಂದುವರಿಲಿ ಅಂದರೂ ಕೂಡ ಅಲ್ಲಿ ಅಸ್ತವ್ಯಸ್ತವಾದಂಥ ಫಲಿತಾಂಶಗಳು ನಿಮಗೆ ಸಿಕ್ಕತ್ತೆ. ಹಾಗೆ ಆತುರವಾಗಿ ಕೆಲಸ ಮುಗಿಸ್ಬಿಡಬೇಕು ಅನ್ನುವಂಥದ್ದೇ ನಿಮ್ಮ ಮನಸ್ಥಿತಿ. ಒಟ್ಟಾರೆ ನಿಮ್ಮ ಎದುರಿಗೆ ಯಾವ ಕೆಲಸಗಳು ಕೂಡ ಪೆಂಡಿಂಗ್ ಇರಬಾರ್ದು ಅನ್ನುವಂಥದ್ದು. ಹಾಗಾಗಿನೇ ಅರ್ಜೆಂಟ್ ಆದರೂ ಕೂಡ ಕೆಲಸ ಮುಗಿಲಿ. ಆದರೆ ಈ ಫಲಿತಾಂಶ ಹೇಗೆ ಬರುತ್ತೆ ಅನ್ನೋಂಥದ್ರ ಕಡೆ ಕೂಡ ನೀವು ಗಮನ ಕೊಡಬೇಕಾಗತ್ತೆ. ಹಾಗಾಗಿ ಒಂದೇ ನಾಣ್ಯದ 2 ಮುಖಗಳು ಅಂದರೆ ನೀವು ಮಾಡುವಂಥ ಕೆಲಸದ ಪ್ರಯತ್ನ, ಅದರಿಂದ ಬರುವಂಥ ಫಲಿತಾಂಶ. ಹಾಗಾಗಿ ಪ್ರಯತ್ನಕ್ಕೆ ಅನುಗುಣವಾಗಿ ಫಲಿತಾಂಶ ನಿಮಗೆ ಸಿಕ್ಕಬೇಕು. ಆ ರೀತಿ ನೋಡಿಕೊಳ್ಳುವಂಥದ್ದು ಉತ್ತಮ. ಇಲ್ಲ ಈ ದಿನ ನಿಮ್ಮ ಪ್ರಯತ್ನ ನೀರಿನಲ್ಲಿ ಹೋಮ ಮಾಡಿದಂತಾಗುತ್ತೆ. ಜಾಗ್ರತೆ. ಇನ್ನು ಈ ದಿನ ನಿಮ್ಮ ಮೇಲಧಿಕಾರಿಗಳಿಂದ ಕೂಡ ನಿಮಗೆ ಅಷ್ಟೊಂದು ಮಾರ್ಗದರ್ಶನ ಇಲ್ಲ. ಅಲ್ಲಿ ಅಂದರೆ ಉದ್ಯೋಗಸ್ಥರಿಗೆ ಒಂದು ಕಡೆ ಕಿರಿಕಿರಿ ಆಗುವಂಥ ಸಂದರ್ಭಗಳು ಕೂಡ ಇದೆ. ಇನ್ನು ವ್ಯವಹಾರದಲ್ಲಿ ಈ ದಿನ ಎಲ್ಲೋ ಶತ್ರುಗಳಿಂದ ತೊಂದರೆ ಆಗ್ತಾ ಇದೆ ಅನ್ನುವಂಥ ಅಭಿಪ್ರಾಯ ಮನಸ್ಸಿಗೆ ಬರುತ್ತೆ. ಯಾರೋ ಏನೋ ಮಾಡಿಸಿದ್ದಾರೆ, ಯಾರೋ ತಡೆ ಹಿಡಿತಾ ಇದ್ದಾರೆ, ಯಾರೋ ಕಾಲೆಳಿತಾ ಇದ್ದಾರೆ, ಯಾರೋ ಹೆಸರಿಗೆ ಮಸಿ ಬಳಿಯುವಂಥ ಪ್ರಯತ್ನದಲ್ಲಿದ್ದಾರೆ. ಈ ರೀತಿಯ ವಿಚಿತ್ರವಾದಂತಹ ಆಲೋಚನೆಗಳು ಕೂಡ ಮನಸ್ಸಿಗೆ ಬರುವಂಥ ಸಾಧ್ಯತೆಗಳಿದೆ. ಆದರೆ ಯಾವುದೇ ಒಂದು ವಿಚಾರ ಆದರೂ ಕೂಡ ನಿಮ್ಮ ಮನೋ ನಿರ್ಧಾರದಂತೆಯೇ ಫಲಿತಾಂಶಗಳು ಬರುವಂಥದ್ದು. ಹಾಗಾಗಿ ಯದ್ಭಾವಂ ತದ್ಭವತಿ ಅನ್ನುವಂಥದ್ದು ಈ ಕಾರಣಕ್ಕಾಗಿಯೇ ಭಾವನೆಗಳು ಚೆನ್ನಾಗಿರಲಿ, ಅದೇ ರೀತಿಯ ಫಲಿತಾಂಶಗಳು ಕೂಡ ಬರುತ್ತೆ. ಇನ್ನು ಈ ದಿನ ಕೆಲವೊಂದು ವಿಚಾರಗಳಲ್ಲಿ ಆತುರದ ತೀರ್ಮಾನಗಳನ್ನು ಕೈಗೊಳ್ಳುವಂಥದ್ದು ಇದೆ. ನಂತರ ಪಶ್ಚಾತ್ತಾಪ ಪಡ್ತೀರಿ. ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಹಾಗೆ ಈ ದಿನ ನಿಮ್ಮ ದೇಹ ಪ್ರಕೃತಿಯಲ್ಲಿ ಏರುಪೇರು ತೋರಿ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಇದಕ್ಕೆ ಗಾಬರಿ ಆಗಬೇಡಿ. ಇದು ಸಹಜವಾಗಿ ಆಗುವಂಥ ಪ್ರಕ್ರಿಯೆಗಳು, ನಿಸರ್ಗ ನಿಯಮ, ಇದು ಪ್ರಕೃತಿಯ ನಿಯಮ. ಹಾಗಾಗಿ ಈ ದಿನ ಏನು ಬರುತ್ತೋ ಅದನ್ನು ಅಕ್ಸೆಪ್ಟ್ ಮಾಡಿಕೊಳ್ಬೇಕು. ಅದನ್ನು ಆಗಿದ್ದೆಲ್ಲ ಒಳ್ಳೆಯದಕ್ಕೆ, ಆಗೋದೆಲ್ಲ ಮುಂದೆ ಒಳ್ಳೆಯದಕ್ಕೆ ಅನ್ನುವಂಥ ಒಂದು ವಿಚಾರದಲ್ಲಿ ನಂಬಿಕೆ ಇಟ್ಟು ಮುಂದುವರಿರಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಮಹಾಗಣಪತಿಯನ್ನು ಆರಾಧನೆ ಮಾಡಿ ಶಿವಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಅನುಕೂಲಕರವಾಗಿರುವಂಥ ದಿನ. ಏಕೆಂದರೆ ತೃತೀಯದಲ್ಲಿ ಚಂದ್ರ ಇದ್ದಾನೆ. ಕೀರ್ತಿ ಸ್ಥಾನ, ಪರಾಕ್ರಮ ಸ್ಥಾನ, 3ನೇ ಮನೆ, ವಿಶೇಷವಾದಂಥ ಪ್ರಯತ್ನಗಳು, ವಿಶೇಷ ಜವಾಬ್ದಾರಿಗಳು ಈ ದಿನ ಉಂಟಾಗುವಂಥ ಸಾಧ್ಯತೆ ಇದೆ. ಹಾಗಾಗಿನೇ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಎಂಥದ್ದೇ ಸಮಸ್ಯೆಗಳು ಬಂದರೂ ಕೂಡ ಅದನ್ನು ಎದುರಿಸುವಂಥ ಆತ್ಮವಿಶ್ವಾಸ ಇರುತ್ತೆ. ಹಾಗೆ ಈ ದಿನ ಯಾರಿಂದ ಯಾವ ರೀತಿಯ ಸಹಕಾರವನ್ನು ಪಡ್ಕೊಳ್ಬೇಕು, ಎಲ್ಲಿಂದ ಅನುಕೂಲತೆಗಳಾಗುತ್ತೆ, ಈ ಒಂದು ಲೆಕ್ಕಾಚಾರ ಬಹಳ ಚೆನ್ನಾಗಿರುತ್ತೆ ನಿಮ್ಮಲ್ಲಿ. ಹಾಗಾಗಿ ತುಂಬ ಕ್ಯಾಲ್ಕುಲೇಟಿವ್ ಆಗಿರ್ತೀರಿ. ಹಾಗಾಗಿ ಈ ದಿನ ನಿಮ್ಮ ಪ್ರಯತ್ನಗಳಿಗೆ ಉತ್ತಮ ಪ್ರತಿಫಲ ಸಿಕ್ಕುವಂಥದ್ದು ಇದೆ. ಇನ್ನು ನಿಮ್ಮ ಒಂದು ಕಚೇರಿಯಲ್ಲಾಗಲಿ ಅಥವಾ ನೀವು ಕೆಲಸ ಮಾಡುವಂಥ ಸ್ಥಳದಲ್ಲಿ ನಿಮ್ಮ ಬಾಸ್ ಯಾರೇ ಇದ್ದರೂ, ಮೇಲಧಿಕಾರಿಗಳು ಯಾರೇ ಇದ್ದರೂ, ಅವರು ನಿಮ್ಮ ಕೆಲಸದಿಂದ ಸಂಪೂರ್ಣವಾಗಿ ತೃಪ್ತಿ ಪಡ್ತಾರೆ.
ಸಂತೃಪ್ತರಾಗ್ತಾರೆ. ಹಾಗಾಗಿ ನಿಮ್ಮ ಬಗ್ಗೆ, ನಿಮ್ಮ ಕೆಲಸದ ಬಗ್ಗೆ ಒಳ್ಳೆಯ ಮಾತುಗಳು, ಶ್ಲಾಘನೆ ಈ ದಿನ ನಿಮಗೆ ಸಿಕ್ಕತ್ತೆ. ಇದು ನಿಮ್ಮ ವೃತ್ತಿ ಬೆಳವಣಿಗೆಗೆ ತುಂಬ ಅನುಕೂಲಕರವಾಗಿರುವಂತಹ ಸನ್ನಿವೇಶ. ಇದನ್ನು ನೀವು ಎಷ್ಟು ಚೆನ್ನಾಗಿ ಎನ್ಕ್ಯಾಶ್ ಮಾಡ್ಕೊಳ್ತೀರಿ ಅಂದರೆ ಇದೇ ಗುಂಗಿನಲ್ಲೇ ನೀವು ಒಳ್ಳೆಯ ಮೈಲೇಜನ್ನು ಪಡ್ಕೊಳ್ಳುವಂಥದ್ದು ಇದೆ ನಿಮ್ಮ ಉದ್ಯೋಗದಲ್ಲಿ. ಇನ್ನು ಈ ದಿನ ವ್ಯಾಪಾರದಲ್ಲೂ ಕೂಡ ಆದಾಯ ಉತ್ತಮವಾಗುವಂಥ ಸಾಧ್ಯತೆ ಇದೆ. ಆದರೆ ಈ ದಿನ ನಿಮ್ಮ ಹಿತಶತ್ರುಗಳ ಒಂದು ಪೈಪೋಟಿ ಇದ್ದೇ ಇರುತ್ತೆ. ಆದರೆ ಅದನ್ನು ಮೀರಿ ಬೆಳೆಯುವಂಥ ಒಂದು ಮನಸ್ಥಿತಿ ಚೆನ್ನಾಗಿರುತ್ತೆ. ಆದರೆ ಈ ದಿನ ಕಾನೂನು ಕಟ್ಟಳೆಗಳ ವಿಚಾರದಲ್ಲಿ ಮಾತ್ರ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಯಾವುದೇ ಕಾರಣಕ್ಕೂ ಕೂಡ ಈ ಪ್ರಿವೈಲಿಂಗ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಿದೆ, ಲಾ ಆಫ್ ದ ಲ್ಯಾಂಡ್ ಏನಿದೆ, ಅದನ್ನು ಮೀರುವಂಥ ಒಂದು ಪ್ರಯತ್ನವನ್ನು ಮಾಡಬೇಡಿ. ಇನ್ನು ಈ ದಿನ ಅನಿರೀಕ್ಷಿತವಾಗಿ ಶುಭ ವಾರ್ತೆಯೊಂದನ್ನು ಕೇಳುವಂಥ ಸಂದರ್ಭ. ಇದು ನಿಮಗೆ ತುಂಬ ಸಂತೋಷವನ್ನು ತರುತ್ತೆ. ಜೊತೆಗೆ ಹಣದ ಬಗ್ಗೆ ನೀವು ತೆಗೆದುಕೊಳ್ಳುವಂಥ ತೀರ್ಮಾನ ಕೂಡ ನಿಮಗೆ ಅನುಕೂಲಕರವಾಗಿರುತ್ತೆ. ಒಟ್ಟಾರೆ ಈ ದಿನ ಮಾಡುವಂಥ ಪ್ರಯತ್ನಗಳೆಲ್ಲ ಕೂಡ ನಿಮಗೆ ಫೇವರಬಲ್ ಆಗಿ ಇರುತ್ತೆ, ಸಮಾಧಾನ ಇರುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನರಸಿಂಹ ಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರುವಂಥ ದಿನ. ನಿಮ್ಮ ರಾಶಿಯ ಅಧಿಪತಿ ಈ ದಿನ 2ನೇ ಮನೆಯಲ್ಲಿದ್ದಾನೆ. ಇದು ಧನಸ್ಥಾನ, ಇದು ಕುಟುಂಬ ಸ್ಥಾನ, ಇದು ವಾಕ್ಸ್ಥಾನ. ಹಾಗಾಗಿ ಈ ದಿನದಲ್ಲಿ ನಿಮಗೆ ಸ್ವಲ್ಪ ಪರಿಪರಿಯಾಗಿ ಪ್ರಯತ್ನ ಪಟ್ಟರೂ ಕೂಡ ಫಲಗಳು ಅಷ್ಟಕ್ಕಷ್ಟೇ ಇರುವಂಥದ್ದು. ಹಾಗಾಗಿ ನಿಮ್ಮ ಒಂದು ಪ್ರಯತ್ನಕ್ಕೆ ಈ ದಿನ ಮಿಶ್ರ ಫಲಗಳಿರುತ್ತೆ. ಅದರಲ್ಲೂ ಈ ದಿನ ಸಂಬಂಧಿಕರಿಂದ ಸ್ವಲ್ಪ ಒತ್ತಡಗಳು ಇರುತ್ತೆ. ಅವರ ಮಾತು, ಅವರ ನಡತೆ, ಅವರು ಮಾಡುವಂಥ ಒಂದು ಕುಹಕದ ನಗೆ, ಇದೆಲ್ಲವನ್ನು ಕೂಡ ನೀವು ಹತ್ತಿರದಿಂದ ಗಮನಿಸ್ತೀರಿ. ಇದು ನಿಮಗೆ ದೊಡ್ಡ ಆಘಾತ. ಯಾಕೆಂದರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರುವಂಥ ವಿಚಾರಗಳಿದು. ಹಾಗಾಗಿ ಯಾರನ್ನ ನೀವು ಒಳ್ಳೆಯವರು, ಯಾರನ್ನ ಸಭ್ಯರು, ಯಾರಿಂದ ಅನುಕೂಲ ಆಗುತ್ತೆ ಅಂದ್ಕೊಂಡಿದ್ದೀರೋ ಅವರೇ ಎಲ್ಲೋ ಒಂದು ಕಡೆ ನಿಮ್ಮ ಎದುರಾಗಿ ನಿಂತಿದ್ದಾರಲ್ಲ ಅನ್ನುವಂಥ ಒಂದು ಭಾವನೆ ಮನಸ್ಸಿಗೆ ಬರುತ್ತೆ. ಒಂದು ಸಲ ಮನಸ್ಸಿಗೆ ಏನಾದರೂ ವಿಚಾರ ಬಂದರೆ ಅದನ್ನೇ ಗಟ್ಟಿಯಾಗಿ ಇಟ್ಕೊಳ್ತೀರಿ, ಅದನ್ನೇ ಬಲವಾಗಿ ನಂಬುತ್ತೀರಿ. ಹಾಗಾಗಿ ಈ ದಿನ ನಿಮ್ಮ ನಂಬಿಕೆಯಂತೆಯೇ ಆ ಕೆಲಸಗಳು ಕೂಡ ಆಗುತ್ತೆ. ಅಂಥವರೇ ನಿಮ್ಮ ವಿರುದ್ಧವಾಗಿ ನಿಲ್ತಾರೆ. ಇದರಿಂದ ಮನಸ್ಸಿಗೆ ತುಂಬ ಕಸಿವಿಸಿ ಆಗುತ್ತೆ. ಅದರಿಂದಲೇ ಈ ದಿನ ಮನುಷ್ಯರ ಒಂದು ಸೈಕಾಲಜಿಯನ್ನು ಅರ್ಥ ಮಾಡಿಕೊಳ್ಳುವಂಥದ್ದೇ ನಿಮಗೆ ಕಷ್ಟ ಆಗುತ್ತೆ. ಹಾಗೆ ಈ ದಿನ ಯಾವುದೇ ಒಂದು ವಿಚಾರದಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಳುವಂಥದ್ದು ಕೂಡ ಅಷ್ಟೊಂದು ಸುಲಭ ಅಲ್ಲ. ಯಾವುದೇ ತೀರ್ಮಾನ ಇರಲಿ, ಅದು ನಿಮಗೆ ನಾಳೆ ಪಶ್ಚಾತ್ತಾಪಕ್ಕೆ ಕಾರಣ ಆಗುತ್ತೆ. ಮತ್ತು ಆ ತೀರ್ಮಾನದಿಂದ ಅಷ್ಟೊಂದು ಅನುಕೂಲ ಇರಲ್ಲ. ಹಾಗಾಗಿ ಅಂಥ ಒಂದು ಸನ್ನಿವೇಶದಲ್ಲಿ ಹೀಗೆ ಮಾಡಬಾರ್ದಿತ್ತು, ಆ ರೀತಿ ಮಾಡಿದರೆ ಒಳ್ಳೆಯದಿತ್ತು ಅನ್ನುವಂಥದ್ದು ನಿಮ್ಮ ಮನಸ್ಸಿಗೆ ಪದೇ ಪದೇ ಬರ್ತಾ ಇರುತ್ತೆ. ಅದರಲ್ಲೂ ಚಂದ್ರ ಮನಃಕಾರಕ, ನಿಮ್ಮ ರಾಶಿಯ ಅಧಿಪತಿ. ಈ ಒಂದು ಸಂದರ್ಭದಲ್ಲಿ ಮನಸ್ಸು ತುಂಬ ವೇವರಿಯಾಗಿರುತ್ತೆ, ಚಂಚಲವಾಗಿರುತ್ತೆ. ಅದನ್ನು ಹಿಡಿದಿಟ್ಕೊಳ್ಳುವಂಥದ್ದೇ ಈ ದಿನ ನಿಮಗೆ ದೊಡ್ಡ ಸವಾಲು, ಅದೇ ಒಂದು ದೊಡ್ಡ ಚಾಲೆಂಜ್ ಅದು. ಇನ್ನು ಈ ದಿನ ವೈವಾಹಿಕ ವಿಚಾರದಲ್ಲೂ ಕೂಡ ನಿಮಗೆ ಸ್ವಲ್ಪ ಮುನ್ನಡೆ ಅನ್ನುವಂಥದ್ದು ಕಾಣಿಸಿದ್ರೂ ಕೂಡ ಎಲ್ಲೋ ತೆರೆಮರೆಯಲ್ಲಿ ಒಂದು ಕೋಲ್ಡ್ ವಾರ್ ನಡೀತಾನೆ ಇದೆ, ಶೀತಲ ಯುದ್ಧ ಇದೆ. ಹಾಗಾಗಿ ಅದನ್ನು ಕುಳಿತು ಪರಿಹಾರ ಮಾಡಿಕೊಳ್ಬೇಕು. ಗುರು ಹಿರಿಯರ ಮಧ್ಯಸ್ಥಿಕೆಯಲ್ಲಿ ಅದರ ಬಗ್ಗೆ ವಿಸ್ತೃತವಾದಂಥ ಒಂದು ಚರ್ಚೆ ಆಗಬೇಕು. ಆ ರೀತಿ ನೋಡಿಕೊಳ್ಳುವಂಥದ್ದು ಉತ್ತಮ. ಅದಕ್ಕಾಗಿಯೇ ಈ ದಿನ ನಿಮಗಾಗಿ ಒಂದು ಟೈಮನ್ನು ಕಂಡುಕೊಳ್ಬೇಕು. ಇದನ್ನೇ ಮೀ ಟೈಮ್ ಅಂತ ಹೇಳುವಂಥದ್ದು. ನಿಮ್ಮ ಒಂದು ಸಮಯ ನಿಮಗಾಗಿ ಬೇಕು. ಹಾಗೆ ಉದ್ಯೋಗದಲ್ಲಿ, ವ್ಯಾಪಾರದಲ್ಲಿ ಹೇಳಿಕೊಳ್ಳುವಷ್ಟು ಪ್ರಗತಿ ಏನೂ ಇರಲ್ಲ. ಆದರೆ ಬರುವಂಥ ಅಲ್ಪ ಸ್ವಲ್ಪ ಲಾಭವನ್ನೇ ಉಳಿತಾಯ ಮಾಡುವಂಥ ಒಂದು ಪ್ರಯತ್ನ ಮಾಡಿ. ಆದರೆ ಹಣದ ವಿಚಾರದಲ್ಲಿ ಈ ದಿನ ಸಣ್ಣ ಮಟ್ಟದಲ್ಲಾದರೂ ಕೂಡ ಮನಸ್ತಾಪಗಳಾಗುತ್ತೆ. ಸ್ವಲ್ಪ ಜಾಗ್ರತೆ. ಹಾಗೆ ನಿಮ್ಮ ಮಾತನ್ನು ಕೂಡ ಸ್ವಲ್ಪ ನಿಯಂತ್ರಣದಲ್ಲಿ ಇಟ್ಕೊಳ್ಳುವಂಥದ್ದು ಉತ್ತಮ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಮಾಡಿ, ವೆಂಕಟೇಶನ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಮಹಾಲಕ್ಷ್ಮಿಯ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 5. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ವಿಶೇಷವಾದಂಥ ದಿನ, ಸಂತೋಷದ ದಿನ. ಅದರಲ್ಲೂ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನೀವು 100ಕ್ಕೆ 100ರಷ್ಟು ಇನ್ವಾಲ್ವ್ ಆಗುವಂಥ ಸಾಧ್ಯತೆಗಳಿರುವಂಥ ದಿನ. ಹಾಗಾಗಿ ಈ ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಈ ದಿನ ಬಹಳ ಚೆನ್ನಾಗಿದೆ. ಅದರಲ್ಲೂ ಈ ದಿನ ನಿಮ್ಮ ವರ್ತನೆ ಕೂಡ, ನಿಮ್ಮ ಮಾತು ಕೂಡ ಬೇರೆಯವರಿಗೆ ಇಷ್ಟ ಆಗುತ್ತೆ.
ಹಾಗಾಗಿ ನೀವು ಏನು ಹೇಳ್ತೀರೋ ಅದನ್ನೇ ಮಾಡ್ತೀರಿ, ಏನು ಮಾಡ್ತೀರೋ ಅದರಂತೆಯೇ ನುಡಿಯುವಂಥದ್ದು ಕೂಡ ಇದೆ. ಹಾಗಾಗಿ ನಿಮ್ಮ ನಡೆ ನುಡಿಯಲ್ಲಿ ತುಂಬ ಸಾಮ್ಯತೆ ಇರುವಂತಹ ದಿನ. ಇನ್ನು ಈ ದಿನದಲ್ಲಿ ನಿಮ್ಮ ಕಾರ್ಯ ಸಾಧನೆಯಲ್ಲಿ ತುಂಬ ಶ್ರಮಪಟ್ಟು ಮುಂದುವರಿಯುವಂಥದ್ದು ಇದೆ. ಹಾಗಾಗಿ ಕಷ್ಟಪಡ್ತೀರಿ, ಕಷ್ಟಕ್ಕೆ ಫಲ ನಿಮಗೆ ಈ ದಿನ ಸಿಕ್ಕತ್ತೆ. ಆದರೆ ಈ ದಿನದಲ್ಲಿ ಒಂದು ಗಾಬರಿ ಹುಟ್ಟಿಸುವಂಥ ಒಂದು ವಿಚಾರ ಕೂಡ ಬರುವಂಥದ್ದಿದೆ. ಎಲ್ಲ ಒಂದು ಕಡೆ ನಿಮ್ಮನ್ನೇ ನೀವು ಮೈಮರೆಯುವಂಥದ್ದಾಗಲಿ ಅಥವಾ ಆ ಒಂದು ಸನ್ನಿವೇಶಕ್ಕೆ ಹೆಚ್ಚಿನ ಮಾನ್ಯತೆಯನ್ನು ಕೊಟ್ಟು ಅದನ್ನೇ ಸ್ವಲ್ಪ ಗ್ಲೋರಿಫೈ ಮಾಡುವಂಥದ್ದು, ಅದನ್ನು ನೀವು ಎನ್ಲಾರ್ಜ್ ಮಾಡಿ ನೋಡುವಂಥ ಒಂದು ಸನ್ನಿವೇಶ ಕೂಡ ಬರುವಂಥದ್ದಿದೆ. ಆದರೆ ಇದೆಲ್ಲವೂ ಕೂಡ ಅನ್ವಾಂಟೆಡ್, ಇದು ಅನ್ನೆಸೆಸರಿ. ಹಾಗಾಗಿ ಯಾವುದಕ್ಕೆ ಎಷ್ಟು ಮಾನ್ಯತೆ ಕೊಡಬೇಕೋ, ಎಷ್ಟು ಸ್ಥಾನ ಕೊಡಬೇಕೋ ಅಷ್ಟನ್ನೇ ಕೊಡುವಂಥದ್ದನ್ನು ಈ ದಿನ ನೀವು ರೂಢಿಸ್ಕೊಳ್ಬೇಕಾಗತ್ತೆ. ಅದು ಸನ್ನಿವೇಶಕ್ಕೂ ಅನ್ವಯ ಆಗತ್ತೆ, ವ್ಯಕ್ತಿಗಳಿಗೂ ಕೂಡ ಅನ್ವಯ ಆಗತ್ತೆ. ಜಾಗ್ರತೆ. ಇನ್ನು ಈ ದಿನ ಸರ್ಕಾರದಿಂದ, ಅಧಿಕಾರಿಗಳಿಂದ, ರಾಜಕೀಯ ವ್ಯಕ್ತಿಗಳಿಂದ ನಿಮಗೆ ಸ್ವಲ್ಪ ಫೇವರಬಲ್ ಆಗಿರುವಂಥ ಸಂದರ್ಭ ಇದೆ. ಅಂದರೆ ಅವರ ಒಂದು ಸಹಾಯ ಸಹಕಾರ ನಿಮಗೆ ಅಗತ್ಯವಾಗಿ ಸಿಕ್ಕತ್ತೆ ಈ ದಿನ. ಇನ್ನು ಯಾವುದೇ ವಿಚಾರಗಳಲ್ಲಿ, ಯಾವುದೇ ಕೆಲಸಗಳಲ್ಲಿ ಸ್ವಲ್ಪ ಎಳೆದಾಟ ಅಂತಿದ್ರೆ, ಕೆಲಸಗಳು ನಿಧಾನ ಆಗ್ತಾ ಇದ್ದರೆ ಈ ದಿನ ಸ್ವಲ್ಪ ಚುರುಕಾಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗೆ ಈ ದಿನ ಹೊಸ ಹೊಸ ಅವಕಾಶಗಳು ನಿಮಗೆ ಸಿಕ್ಕುವಂಥದ್ದಿದೆ. ಆಪರ್ಚುನಿಟೀಸ್ ಅದು ಬಂದಾಗ ಮಾತ್ರ ನೀವು ಬಿಡಲ್ಲ, ತುಂಬ ಅಲರ್ಟ್ ಆಗಿರ್ತೀರಿ. ಹಾಗೆ ಈ ದಿನ ಹಿರಿಯರ ಸಲಹೆ, ಮಾರ್ಗದರ್ಶನ ನಿಮಗೆ ವರದಾನ. ಇದು ಆಡೆಡ್ ಅಡ್ವಾಂಟೇಜಸ್. ಇದು ಈ ಹಿರಿಯರ ಮಾತಾಗಲಿ, ಅವರ ಸಹಕಾರ ಆಗಲಿ. ಹಾಗಾಗಿ ಈ ದಿನ ನಿಮ್ಮ ಒಂದು ವೈಯಕ್ತಿಕ ವಿಚಾರಗಳಲ್ಲೂ ಕೂಡ ತುಂಬ ಗಮನಾರ್ಹವಾದಂಥ ಬದಲಾವಣೆಗಳಾಗುವಂಥದ್ದಿದೆ. ಏನೋ ಒಂದು ಬದಲಾವಣೆ, ಆ ಚೇಂಜಸ್ ಅನ್ನುವಂಥದ್ದು ಈ ದಿನ ನಿಮ್ಮ ಜೀವನದಲ್ಲಿ ಬಂದೇ ಬರುತ್ತೆ. ಏನೇ ಬಂದರೂ ಒಳ್ಳೆಯದಕ್ಕೆ ಬರುತ್ತೆ. ಅದನ್ನು ಈ ದಿನ ಹೃದಯಪೂರ್ವಕವಾಗಿ ಸ್ವಾಗತ ಮಾಡಿ ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ದುರ್ಗಾ ಸ್ತುತಿಯನ್ನು ಮಾಡಿ, ಶಿವಪಾರ್ವತಿಯರ ದರ್ಶನ ಮಾಡ್ಕೊಳ್ಳಿ, ದುರ್ಗಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಅಂದರೆ 12ನೇ ಮನೆಯಲ್ಲಿ ಚಂದ್ರ ಬಂದರೆ ನಿಮ್ಮ ವ್ಯವಹಾರಗಳಲ್ಲಿ ಸ್ವಲ್ಪ ಹಿನ್ನಡೆ ಇರುತ್ತೆ. ಜೊತೆಗೆ ಈ ದಿನದ ವಿದ್ಯಮಾನಗಳಲ್ಲಿ ನಿಮಗೆ ಸ್ವಲ್ಪ ಆರೋಗ್ಯ ಕೂಡ ಹದಗೆಡುವಂಥ ಸಾಧ್ಯತೆ ಇದೆ. ಇದು ದೈಹಿಕವಾಗಿ, ಮಾನಸಿಕವಾಗಿ ಅಷ್ಟೊಂದು ಈ ದಿನ ಸ್ವಲ್ಪ ಶಕ್ತಿಯುತವಾಗಿರಲ್ಲ. ಎಲ್ಲ ಒಂದು ಕಡೆ ಮನಸ್ಸು ಕೂಡ ತುಂಬ ವೀಕ್ ಆಗಿರುತ್ತೆ. ಇನ್ನು ಈ ದಿನದಲ್ಲಿ ಹಣಕಾಸಿನ ಪರಿಸ್ಥಿತಿ ಕೂಡ ಸ್ವಲ್ಪ ಅಸ್ತವ್ಯಸ್ತವಾಗಿರುತ್ತೆ. ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ನೀವು ಕೂಡಿಟ್ಟಿರುವಂಥ ಹಣವನ್ನು ತೆಗಿಬೇಕು ಅನ್ನೋಂಥ ಆಲೋಚನೆ ಕೂಡ ಇದೆ. ಅದರ ಜೊತೆಗೆ ಕುಟುಂಬಸ್ಥರೇನಾದರೂ ಸಪೋರ್ಟ್ ಮಾಡಿದ್ರೆ ಈ ದಿನ ಆ ಉಳಿತಾಯದ ಹಣವನ್ನು ಕೂಡ ತೆಗೆಯುವಂಥವ್ರೆ ನೀವು. ಆದರೆ ಸ್ವಲ್ಪ ಜಾಗ್ರತೆ. ನೀವು ಏನೇ ಹಣದ ವ್ಯವಹಾರ ಮಾಡಿ, ಯಾವುದೇ ರೀತಿಯ ಖರೀದಿ ಮಾಡಿ, ಕುಟುಂಬಸ್ಥರನ್ನ ಜೊತೆಯಲ್ಲಿಟ್ಕೊಳ್ಳಿ. ಅವರ ಒಪಿನಿಯನ್ ಪಡ್ಕೊಂಡು ಮುಂದುವರಿಯುವಂಥದ್ದು ಉತ್ತಮ. ನೀವೊಬ್ಬರೇ ಏಕಾಂಗಿಯಾಗಿ ಆತುರವಾಗಿ ಏನೇ ತೀರ್ಮಾನ ತೆಗೆದುಕೊಂಡ್ರೂ ಕೂಡ ಅದು ನಷ್ಟಕ್ಕೆ ಕಾರಣ ಆಗುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ನಿಮ್ಮ ಒಡ ಹುಟ್ಟಿದವರ ಜೊತೆಯಲ್ಲಿ ಸ್ವಲ್ಪ ವಿವಾದಗಳನ್ನು ಉಂಟು ಮಾಡಿಕೊಳ್ಳುವಂಥದ್ದು ಕೂಡ ಇದೆ. ಹಾಗಾಗಿ ಮನಸ್ತಾಪಗಳಾಗುತ್ತೆ, ಮಾತಿನಿಂದ ಆಗುತ್ತೆ. ಹಾಗಾಗಿ ಮಾತನ್ನು ನಿಯಂತ್ರಣ ಮಾಡಿಕೊಂಡ್ರೆ ಅಲ್ಪ ಸ್ವಲ್ಪ ಬಚಾವಾಗ್ಬೋದು ಈ ದಿನ. ಇನ್ನು ಈ ದಿನ ನೀವು ಮಾಡುವಂಥ ಪ್ರಯಾಣ ಇದ್ದರೆ, ದೂರದ ಪ್ರಯಾಣ ಇದ್ದರೆ ಸ್ವಲ್ಪ ಮುಂದೂಡುವಂಥದ್ದು ಉತ್ತಮ. ಏಕೆಂದರೆ ಪ್ರಯಾಣ ನಿಮಗೆ ಅಷ್ಟೊಂದು ಸಪೋರ್ಟಿವ್ ಆಗಿಲ್ಲ. ಅದರಿಂದ ಯಾವುದೇ ರೀತಿಯ ಲಾಭ ಆಗಲಿ, ಅನುಕೂಲ ಆಗಲಿ ಸಿಗ್ತಾ ಇಲ್ಲ. ಹಾಗಾಗಿ ಅಂಥ ಒಂದು ಸನ್ನಿವೇಶವನ್ನು ಜಾಣತನದಿಂದ ನಿಭಾಯಿಸುವಂಥದ್ದು ಉತ್ತಮ. ಅಂದರೆ ನೀವು ಇಲ್ಲಿರುವಂಥ ಜಾಗದಿಂದಲೇ ಒಂದು ನೆಟ್ವರ್ಕಿಂಗನ್ನು, ಮೀಡಿಯಾವನ್ನು ಉಪಯೋಗಿಸ್ಕೊಂಡು, ಈ ಲೇಟೆಸ್ಟ್ ಟೆಕ್ನಾಲಜಿಯನ್ನು ಉಪಯೋಗಿಸ್ಕೊಂಡು ಕೆಲಸವನ್ನು ಮಾಡಿಕೊಳ್ಳುವಂಥದ್ದು ಉತ್ತಮ. ಇನ್ನು ಈ ದಿನ ಎಲ್ಲ ಸಮಸ್ಯೆಗಳಿಗೂ ಕೂಡ ನೀವೊಬ್ಬರೇ ಪರಿಹಾರ ಅಲ್ಲ. ಏಕೆಂದರೆ ಆ ಸಮಸ್ಯೆ ಬಂದಿರುವಂಥದ್ದು ನಿಮ್ಮೊಬ್ಬರಿಂದ ಅಲ್ಲ, ಅದಕ್ಕೆ ಬೇರೆಯವರು ಕೂಡ ಕಾರಣಕರ್ತರಿರ್ತಾರೆ. ಅವರ ಬಗ್ಗೆ ಈ ದಿನ ನೀವು ಸ್ವಲ್ಪ ರಿಸರ್ಚ್ ಮಾಡಬೇಕು. ಹಾಗಾಗಿ ಸಮಸ್ಯೆಯನ್ನು ನೀವು ಸಮಷ್ಟಿಯಲ್ಲಿ ಬಗೆಹರಿಸುವಂಥ ಒಂದು ಪ್ರಯತ್ನವನ್ನು ಮಾಡಿ. ಒಂಟಿಯಾಗಿ, ಏಕಾಂಗಿಯಾಗಿ ಯಾವುದೇ ಪ್ರಯತ್ನಕ್ಕೆ ಕೈ ಹಾಕಬೇಡಿ. ಇನ್ನು ಈ ದಿನ ನಿಮ್ಮ ವೈಯಕ್ತಿಕ ಆರೋಗ್ಯದ ಕಡೆ ಕೂಡ ಸ್ವಲ್ಪ ಗಮನ ಹರಿಸುವಂಥದ್ದು ಉತ್ತಮ. ಇನ್ನು ನೆರೆಹೊರೆಯವರ ಜೊತೆ ಅನಾವಶ್ಯಕವಾಗಿ ನಿಷ್ಠುರಕ್ಕೆ ಒಳಗಾಗಬೇಡಿ, ಮಾತನ್ನು ಹೆಚ್ಚು ಆಡಬೇಡಿ. ಹಾಗಾಗಿ ಈ ದಿನ ಮಾತು ಕಡಿಮೆ, ಕೆಲಸ ಜಾಸ್ತಿ ಆಗಿರಲಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ
ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಈ ದಿನ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಅನುಕೂಲಕರವಾಗಿರುವಂಥ ದಿನ, ಲಾಭದ ದಿನ. ಏಕೆಂದರೆ ಲಾಭಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿ ಈ ದಿನ ಹಣಕಾಸಿನ ಪರಿಸ್ಥಿತಿ ಆಗಲಿ, ನಿಮ್ಮ ಸಾಮಾಜಿಕವಾದಂಥ ಪರಿಸ್ಥಿತಿ ಆಗಲಿ ಬಹಳ ಚೆನ್ನಾಗಿರುತ್ತೆ. ಅದಕ್ಕೆ ನಿಮಗೆ ಈ ದಿನ ಹೆಚ್ಚು ಆತ್ಮವಿಶ್ವಾಸ, ಗರಿಷ್ಠ ಪ್ರಮಾಣದಲ್ಲಿ ನಿಮಗೆ ಸೆಲ್ಫ್ ಕಾನ್ಫಿಡೆನ್ಸ್ ಇರುತ್ತೆ. ಯಾವುದೇ ಕೆಲಸ ಬಂದರೂ ಕೂಡ ಅದಕ್ಕೇನು ಜಮಾ ಖರ್ಚಿಲ್ಲ, ಮಾಡೇ ಮಾಡ್ತೀರಿ. ಇನ್ನು ಈ ದಿನ ಯಾವುದೇ ಒಂದು ಕೆಲಸದಲ್ಲಿ ಅಡಚಣೆಗಳು ಬಂದರೂ ಕೂಡ ಅದು ನಿಮ್ಮ ಸಾಧನೆಗೇನೂ ಅಡ್ಡಿಯಾಗಲ್ಲ. ನಿಮಗೆ ದಾರಿ ಗೊತ್ತಿದೆ, ಆಲ್ಟರ್ನೇಟ್ ದಾರಿ ಗೊತ್ತಿದೆ. ಪರ್ಯಾಯವಾಗಿ ಆಲೋಚನೆ ಮಾಡಿ ಆ ಕೆಲಸವನ್ನು ಮುಂದುವರಿಸುವಂಥ ಒಂದು ಚಾಕಚಕ್ಯತೆ ಇದೆ. ಬುದ್ಧಿವಂತಿಕೆ ಬಹಳ ಚೆನ್ನಾಗಿದೆ. ಅದಕ್ಕಾಗಿಯೇ ಈ ದಿನ ನೀವು ಸರಿ ತಪ್ಪುಗಳನ್ನು ಸರಿಯಾಗಿ ಲೆಕ್ಕಾಚಾರ ಮಾಡ್ತೀರಿ. ತುಲಾ ಅಂದರೆ ತಕ್ಕಡಿ, ತೂಗುವಂಥದ್ದು. ಹಾಗಾಗಿ ಈ ದಿನ ಮನುಷ್ಯರ ವ್ಯಕ್ತಿತ್ವವನ್ನಾಗಲಿ ಅವರ ಸಹಕಾರದ ತತ್ವವನ್ನಾಗಲಿ ಬಹಳ ಚೆನ್ನಾಗಿ ತೂಗಿ ಅಳೆದು ಅವರು ಸರಿ ಇದ್ದರೆ ಮಾತ್ರ ಹತ್ತಿರಕ್ಕೆ ಬಿಟ್ಕೊಳ್ತೀರಿ, ಇಲ್ಲಾಂದರೆ ಅವರನ್ನು ಔಟ್ರೈಟ್ ರಿಜೆಕ್ಟ್ ಮಾಡುವಂಥ ಸಂದರ್ಭ ಕೂಡ ಇರುತ್ತೆ. ಹಾಗಾಗಿ ಈ ದಿನ ನೀವು ಯು ಹ್ಯಾವ್ ವೆರಿ ಸ್ಟ್ರಾಂಗ್ ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸ್ ಅಂತ. ಇನ್ನು ಈ ದಿನ ನಿಮಗೆ ಗ್ರಹಗತಿಗಳು ತುಂಬ ಫೇವರಬಲ್ ಆಗಿರೋದ್ರಿಂದ ಒಳ್ಳೆಯ ಅನುಕೂಲಕರವಾಗಿರುವಂಥ ವಾತಾವರಣ ಇದೆ. ಅದಕ್ಕಾಗಿ ಈ ದಿನ ನೀವು ಯಾವುದೇ ಉದ್ಯಮ, ಯಾವುದೇ ರೀತಿಯ ಪ್ರಯತ್ನ, ಯಾವುದೇ ಅವಕಾಶಗಳು, ಇದನ್ನು ನೀವು ಸರಿಯಾದ ದಾರಿಯಲ್ಲಿ ಕೊಂಡೊಯ್ಯುವಂಥ ಒಂದು ಪ್ರಯತ್ನವನ್ನು ಮಾಡಿ. ನಿಮ್ಮ ಎನರ್ಜಿಗೆ ಈ ದಿನ ಏನಾದರೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇದೆ, ಅವಕಾಶ ಸಿಕ್ಕಿದೆ, ಅದನ್ನು ಪೂರ್ಣವಾಗಿ ಬಳಸ್ಕೊಳ್ಳಿ. ಇನ್ನು ಈ ದಿನ ಪ್ರಯಾಣ ಮಾಡುವಂಥ ಸಾಧ್ಯತೆ ಕೂಡ ಇದೆ. ನಿಮಗೆ ವಾಹನ ಆಗಲಿ ಸಹ ಪ್ರಯಾಣಿಕರಾಗಲಿ ತುಂಬ ಅನುಕೂಲವನ್ನೇ ತರುವಂಥವ್ರು, ಅವರಿಂದ ಕೂಡ ನಿಮಗೆ ಈ ದಿನ ತುಂಬ ಸಪೋರ್ಟ್ ಇದೆ. ಜೊತೆಗೆ ಈ ಆಧ್ಯಾತ್ಮಿಕ ಸೇವಾ ಕಾರ್ಯಗಳಲ್ಲಿ ಭಾಗವಹಿಸುವಂಥ ಒಂದು ಮನಸ್ಥಿತಿ ಕೂಡ ಇದೆ. ಹಾಗಾಗಿ ಬಂದಿದ್ದೆಲ್ಲ ಬಾಚಿಕೊಳ್ಳುವಂಥದ್ದಲ್ಲ, ಹೊಡೆದ್ರೆ ಭಂಡಾರನೇ ಹೊಡಿಬೇಕು ಅನ್ನುವಂಥ ಮನಸ್ಥಿತಿಯಲ್ಲ. ಜೊತೆಗೆ ಬಂದಿದ್ದರಲ್ಲಿ ಬೇರೆಯವ್ರಿಗೂ ಕೂಡ ಅದನ್ನು ಪಾಲು ಮಾಡಬೇಕು, ಅವರು ಕೂಡ ನಮ್ಮಂತೆ ಚೆನ್ನಾಗಿರಲಿ ಅನ್ನುವಂಥ ಒಂದು ದಾನ ಧರ್ಮದ ಮನೋಭಾವ ಇದು ವಿಶೇಷವಾಗಿ ಈ ದಿನ ನಿಮಗೆ ಇರುತ್ತೆ. ಹಾಗಾಗಿ ಈ ದಿನ ಶ್ರಾವಣ ಮಾಸದಲ್ಲಿ ನೀವು ದಾನ ಧರ್ಮಾದಿಗಳ ಕಡೆಗೆ ಗಮನ ಹರಿಸಿರುವಂಥದ್ದು ನಿಮ್ಮ ಒಂದು ಪ್ರಗತಿಯನ್ನು ಸೂಚಿಸುತ್ತೆ. ಹಾಗಾಗಿ ಎಲ್ಲ ವಿಚಾರಗಳಲ್ಲೂ ಕೂಡ ಉತ್ತರೋತ್ತರ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ನಿಮಗೆ ಸಾಧ್ಯ ಇದೆ. ಅದನ್ನು ಪಾಸಿಟಿವ್ ಆಗಿ ನೋಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಮಹಾಗೌರಿಯನ್ನು ಆರಾಧನೆ ಮಾಡಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಮಹಾಲಕ್ಷ್ಮಿಯನ್ನು ಈ ದಿನ ನೀವು ಸ್ಮರಣೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ದಶಮದಲ್ಲಿ ಚಂದ್ರ ಇರುವಂಥ ದಿನ. 10ನೇ ಮನೆ, ಉದ್ಯೋಗ ಸ್ಥಾನ, ವೃತ್ತಿಗೆ ಸಂಬಂಧಪಟ್ಟಂತಹ ಸ್ಥಾನ. ಇಲ್ಲಿ ಚಂದ್ರ ಇದ್ದರೆ ಮನಸ್ಸಿಗೆ ಏನೋ ಒಂದು ತಿಳಿ ಇರುತ್ತೆ. ತಿಳಿಯಾದಂತಹ ನೀರಿನಲ್ಲಿ ಪ್ರತಿಬಿಂಬವೂ ಕೂಡ ಕಾಣುತ್ತೆ. ಅಂಥ ಒಂದು ಸಂದರ್ಭದಲ್ಲಿ ನಿಮ್ಮನ್ನು ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ತೀರಿ. ನಿಮ್ಮ ಮನಸ್ಸು ಏನು ಅನ್ನುವಂಥದ್ದು ನಿಮಗೆ ಗೊತ್ತು. ಹಾಗಾಗಿ ನಿಮ್ಮ ಬಯಕೆಗಳನ್ನು, ಆಸೆಗಳನ್ನು ಈಡೇರಿಸ್ಕೊಳ್ಳಿಕ್ಕೆ ಈ ದಿನ ಬಹಳ ಸೂಕ್ತವಾಗಿರುವಂಥ ದಿನ. ಹಾಗೆ ಈ ದಿನದಲ್ಲಿ ನಿಮಗೆ ಹಠಮಾರಿತನ ಅನ್ನುವಂಥದ್ದು ಇಲ್ಲ. ಎಲ್ಲ ಕಡೆ ಹೊಂದಾಣಿಕೆ ಮಾಡಿಕೊಳ್ಬೇಕು ಅನ್ನುವಂಥ ಒಂದು ಮನಸ್ಥಿತಿಯೇ ಇರುತ್ತೆ. ಇದು ದೊಡ್ಡವರ ಲಕ್ಷಣ, ಬುದ್ಧಿವಂತರ ಲಕ್ಷಣ, ಈ ಹೊಂದಾಣಿಕೆಯ ಮನೋಭಾವ. ಹಾಗಾಗಿ ಈ ದಿನ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲೆಲ್ಲ ಒಂದು ರೀತಿಯಲ್ಲಿ ಹೊಂದಾಣಿಕೆ ಇರುತ್ತೆ. ಅಂದರೆ ನೀವು ಬೆಳೆಸಬೇಕು, ಇತರರನ್ನು ಬೆಳೆಸಬೇಕು ಅನ್ನುವಂಥದ್ದು ಇದು ಸಹಕಾರ ತತ್ವ. ಇದು ಪ್ರಿನ್ಸಿಪಲ್ ಆಫ್ ಕೋಆಪರೇಟಿವ್. ಇದನ್ನು ನೀವು ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ತೀರಿ, ಅದರಂತೆ ಮುಂದುವರಿತೀರಿ. ಇನ್ನು ಈ ದಿನ ನಿಮಗೆ ಅನುಕೂಲಕರವಾಗಿರುವಂಥ ವಾತಾವರಣ ಇರೋದರಿಂದ ಹೆಚ್ಚು ಹೆಚ್ಚು ಜವಾಬ್ದಾರಿಗಳನ್ನು ಕೂಡ ನೀವೇ ಸ್ವಾಗತಿಸ್ತೀರಿ. ಅಂದರೆ ನೀವೇ ಮುಂದೆ ಹೋಗಿ ಕೆಲಸಗಳನ್ನು ಹುಡುಕಿಕೊಂಡು ಮಾಡುವಂಥ ಒಂದು ಸಾಧ್ಯತೆ ಇದೆ. ಹಾಗಾಗಿ ಬೇರೆಯವರು ಕಷ್ಟ ಅಂದರೆ, ಬೇರೆಯವರ ಸಮಸ್ಯೆ ಅಂದರೆ ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ತೀರಿ. ಹಾಗಾಗಿ ನಿಮ್ಮ ಒಂದು 6th ಸೆನ್ಸ್ ಈ ದಿನ ತುಂಬ ಚೆನ್ನಾಗಿ ವರ್ಕೌಟ್ ಆಗ್ತಾ ಇದೆ. ಹಾಗೆ ಮನೆಯಲ್ಲಿ ಒಂದು ಸಂಭ್ರಮಾಚರಣೆ ಇದೆ. ಅದು ಧಾರ್ಮಿಕವಾಗಿ ಇರ್ಬೋದು, ಅಥವಾ ನಿಮ್ಮ ಪ್ರೀತಿ ಪಾತ್ರರು ಮನೆಗೆ ಬಂದಿದ್ದಾರೆ, ನಿಮ್ಮ ನೆಂಟರಿಷ್ಟರು ಅಂದರೆ ಅದಕ್ಕೆ ಒಂದು ಸಂಭ್ರಮಾಚರಣೆ ಇರುವಂಥದ್ದು. ಹಾಗಾಗಿ ಈ ದಿನ ನಿಮಗೆ ಈ ಹರ್ಷವನ್ನು, ಸಂತೋಷವನ್ನು ಸೆಲೆಬ್ರೇಟ್ ಮಾಡಲಿಕ್ಕೆ ಕಾರಣನೇ ಏನೂ ಬೇಕಾಗಿಲ್ಲ. ಇದ್ದಕ್ಕಿದ್ದ ಹಾಗೆ ನಿಮ್ಮ ಮನಸ್ಸು ಸಂತೋಷದಿಂದಲೇ ಕುಣಿತಾ ಇರುತ್ತೆ. ಹಾಗೆ ಈ ದಿನ
ನಿಮ್ಮ ಒಂದು ಆಸ್ತಿ ವಿಚಾರದಲ್ಲಾಗಲಿ ಅಥವಾ ನೀವು ಪಡಿಬೇಕು ಅಂದ್ಕೊಂಡಿರುವಂಥ ವಸ್ತುವಿನ ಬಗ್ಗೆ ಆಗಲಿ ಈ ದಿನ ಸ್ವಲ್ಪ ಹಿರಿಯರ ಜೊತೆ ಅನುಭವಸ್ಥರ ಜೊತೆ ಮಾತಾಡಿ ಮುಂದುವರಿಯುವಂಥದ್ದು ಉತ್ತಮ. ಇನ್ನು ಈ ದಿನದ ವಿಶೇಷತೆ ಅಂತ ಹೇಳಿದ್ರೆ ಈ ದಿನ ಕಾರ್ಯಸಿದ್ಧಿ ಉಂಟಾಗುತ್ತೆ. ಉತ್ತಮವಾದಂಥ ಕಾರ್ಯಗಳನ್ನೇ ಆರಂಭ ಮಾಡಿ ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವ್ರಿಗೆ ಈ ದಿನ ನವಮದಲ್ಲಿ ಚಂದ್ರ ಇರುವಂಥ ದಿನ. 9ನೇ ಮನೆ. ಚಂದ್ರನಿಂದ ನಿಮಗೆ ಅಷ್ಟೊಂದು ಅನುಕೂಲ ಇಲ್ಲ. ಹಾಗಾಗಿ ಮನಸ್ಸಿಗೆ ಏನೋ ಒಂದು ದುಗುಡ, ಚಿಂತೆ, ಭಯ, ಹೆದರಿಕೆ ಆವರಿಸ್ಕೊಂಡಿರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಕೆಲಸ ಮಾಡಬೇಕು ಅಂದರೂ ಕೂಡ ಯಾರೋ ಕಾಲೆಳೆದಂತಾಗತ್ತೆ, ಯಾರೋ ಕೈ ಹಿಡಿದು ಈ ಕೆಲಸ ಬೇಡ ಮಾಡಬೇಡ ಅಂತ ಹೇಳಿದಂತಾಗತ್ತೆ. ಅದಕ್ಕಾಗಿಯೇ ಈ ದಿನ ಮನಸ್ಸಿಗೆ ಒಂದು ಫ್ರೀನೆಸ್ ಅನ್ನುವಂಥದ್ದು ಇಲ್ಲ, ಸ್ವಾತಂತ್ರ್ಯ ಇಲ್ಲ. ಅದಕ್ಕಾಗಿಯೇ ಈ ಕಂಟ್ರೋಲ್ಡ್ ಡೆಮಾಕ್ರಸಿಯಲ್ಲಿದ್ದಂಥ ಒಂದು ಭಾವನೆ ನಿಮಗೆ ಬರುವಂಥದ್ದಾಗತ್ತೆ. ಹಾಗಾಗಿ ಈ ದಿನ ನಿಮ್ಮ ವರ್ತನೆಯಲ್ಲಿ ಸ್ವಲ್ಪ ಬದಲಾವಣೆಯನ್ನು ಮಾಡಿಕೊಳ್ಬೇಕು, ಸ್ವಲ್ಪ ಆತ್ಮವಿಶ್ವಾಸವನ್ನು ಹೆಚ್ಚಿಸ್ಕೊಳ್ಬೇಕು. ಇನ್ನು ಈ ದಿನ ನೀವು ತೆಗೆದುಕೊಳ್ಳುವಂಥ ತೀರ್ಮಾನಗಳು ಕೂಡ ಅನಾವಶ್ಯಕವಾದಂಥ ಖರ್ಚಿಗೆ ಕಾರಣ ಆಗುತ್ತೆ. ಈ ಖರ್ಚಿನ ಬಗ್ಗೆ ನಿಮಗೆ ಯೋಚನೆ ಇಲ್ಲ, ಆದರೆ ಯಾರದ್ದೋ ಮೇಲಿನ ಸೇಡಿನಿಂದ, ಯಾರದ್ದೋ ಒಂದು ಹಠದಿಂದ ಈ ದಿನ ಅಂಥ ಖರ್ಚಿನ ಬಾಬ್ತಿಗೆ ನೀವು ಹೋಗೊಡುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ನಿಮ್ಮ ನಿರ್ಧಾರಗಳು ಕೂಡ ಅಸಮರ್ಪಕವಾಗಿರುವಂಥದ್ದು, ಹಾಗೆ ಪ್ರಾಕ್ಟಿಕಲ್ಲಾಗಿ ಕೂಡ ಇರಲ್ಲ. ಹಾಗಾಗಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಸಂಬಂಧಪಟ್ಟವರ ಜೊತೆ ಒಂದು ಸುತ್ತಿನ ಮಾತುಕತೆ ನಡೆಸಿ ಅವರ ಅಭಿಪ್ರಾಯ ಪಡ್ಕೊಂಡು ಮುಂದುವರಿಯುವಂಥದ್ದು ಉತ್ತಮ. ಇನ್ನು ಈ ದಿನ ನಿಮ್ಮ ಕಾರ್ಯ ಸಾಧನೆಗೆ ನಿರೀಕ್ಷಿತ ಮಟ್ಟದಲ್ಲಿ ಒಂದು ಸನ್ನಿವೇಶ ಚೆನ್ನಾಗಿರುತ್ತೆ. ಆದರೆ ನೀವಾಗಿ ಮಾಡಿಕೊಳ್ಳುವಂಥ ಕೆಲವು ಎಡವಟ್ಟುಗಳಿಂದ ಆ ಒಂದು ಕಾರ್ಯ ಕೂಡ ಈ ದಿನ ಫಲವನ್ನು ಕೊಡಲ್ಲ. ಹಾಗೆ ಈ ದಿನ ನಿಮ್ಮಲ್ಲಿರುವಂಥ ಕೆಲವೊಂದು ಓವರ್ ಕಾನ್ಫಿಡೆನ್ಸ್ ಇರ್ಬೋದು ಅಥವಾ ಅನುಮಾನದ ಸ್ವಭಾವ ಇರ್ಬೋದು, ಇದರಿಂದ ಕೂಡ ಕೆಲಸದಲ್ಲಿ ಸ್ವಲ್ಪ ಅಸ್ತವ್ಯಸ್ತತೆ ಉಂಟಾಗುವಂಥ ಸಾಧ್ಯತೆಗಳಿರುತ್ತೆ. ಇನ್ನು ಈ ದಿನ ಹೂಡಿಕೆಗೆ ಸಂಬಂಧಪಟ್ಟಂತೆ, ಇನ್ವೆಸ್ಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಯಾವುದೇ ತೀರ್ಮಾನಕ್ಕೆ ಕೈ ಹಾಕಬೇಡಿ. ಇನ್ನು ಈ ದಿನ ಪ್ರಯಾಣ ಮಾಡುವಂಥದ್ದು, ದೂರದ ಪ್ರಯಾಣ ಸ್ವಲ್ಪ ಅವಾಯ್ಡ್ ಮಾಡಬೇಕು. ಆದರೆ ದೇವಾಲಯ ದರ್ಶನ ಆಗಲಿ, ಆಧ್ಯಾತ್ಮಿಕ ವಿಚಾರಗಳನ್ನು ತಿಳ್ಕೊಳ್ಳುವಂಥ ಒಂದು ಪ್ರಯತ್ನದಲ್ಲಿ ಮಾಡುವಂಥ ಪ್ರಯಾಣ ಆಗಲಿ ಸಿದ್ಧಿಸುತ್ತೆ. ಹಾಗಾಗಿ ಈ ದಿನ ನಿಮ್ಮ ಒಂದು ಒಲವು ಆಧ್ಯಾತ್ಮಿಕತೆಯತ್ರ ಇದ್ದರೆ ತುಂಬ ಉತ್ತಮ. ಇನ್ನು ಈ ದಿನ ಭವಿಷ್ಯಕ್ಕಾಗಿ ನೀವು ಒಂದು ವಿಶೇಷವಾದಂತಹ ಚರ್ಚೆಯನ್ನು ಆರಂಭ ಮಾಡುವಂಥದ್ದು ಇದೆ. ಇಲ್ಲಿ ಈ ಒಂದು ಮನಸ್ಸಿನಲ್ಲಿ ಮೂಡುವಂಥ ಕಲ್ಪನೆಗಳೇ ಮಾತಿಗೆ ಕಾರಣ ಆಗುತ್ತೆ, ಚರ್ಚೆಗೆ ಕಾರಣ. ಆ ಚರ್ಚೆಯಿಂದ ಒಂದು ಒಳ್ಳೆಯ ಫಲಿತಾಂಶ ಎಮರ್ಜ್ ಆಗುವಂಥದ್ದಿದೆ. ಅದನ್ನೇ ನೀವು ಮುಂದೆ ಕಾರ್ಯಗತಗೊಳಿಸಿದ್ರೆ ಆ ಒಂದು ವಿಚಾರದಲ್ಲಿ ಕಾರ್ಯಸಿದ್ಧಿ ಉಂಟಾಗುತ್ತೆ. ಹಾಗಾಗಿ ಮನಸ್ಸಿಗೆ ಬಂದಂಥ ವಿಚಾರಗಳಿಗೆ ಮೂರ್ತ ರೂಪವನ್ನು ಕೊಡಬೇಕು, ಒಳ್ಳೆಯ ದಾರಿಯಲ್ಲಿ ಅದನ್ನು ನರ್ಚರ್ ಮಾಡಬೇಕು. ಅಂಥ ಒಂದು ಪ್ರಯತ್ನ ಈ ದಿನ ಆದರೆ ಏನಾದರೂ ಒಂದನ್ನು ಸಾಧನೆ ಮಾಡಲಿಕ್ಕೆ ಸಾಧ್ಯ ಇದೆ. ಅವಕಾಶಗಳು ತುಂಬ ಇದೆ, ಕೈ ತುಂಬ ಇದೆ. ಅದನ್ನು ಹೇಗೆ ಬಳಸ್ಕೊಳ್ತೀರಿ ಅನ್ನೋಂಥದ್ರ ಮೇಲೆ ಅವಲಂಬಿತ ಆಗಿರುವಂಥದ್ದು. ಹಾಗಾಗಿ ಪಾಸಿಟಿವ್ ಆಗಿ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳಿ. ಹಾಗೆ ಈ ದಿನ ಮಹಾಲಕ್ಷ್ಮಿಯ ಆರಾಧನೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂಥ ದಿನ. 8ನೇ ಮನೆ. ಇಲ್ಲಿ ಚಂದ್ರ ಇದ್ದಾಗ ಮನಸ್ಸಿಗೆ ತುಂಬ ಒತ್ತಡಗಳು ಇರುತ್ತೆ. ನೀವು ಏನೇ ಮಾಡಲಿಕ್ಕೆ ಹೋದರೂ ಎಲ್ಲೋ ಒಂದು ಕಡೆ ಹಿನ್ನಡೆ, ಎಲ್ಲೋ ಒಂದು ಕಡೆ ಮುಂದಕ್ಕೆ ಹೋಗಲಿಕ್ಕೆ ನಿಮಗೆ ಅಷ್ಟೊಂದು ಧೈರ್ಯ ಇರಲ್ಲ. ಹಾಗಾಗಿ ಕೆಲಸ ಕಾರ್ಯಗಳು ಕೂಡ ಅಪೂರ್ಣ ಆಗುತ್ತೆ. ಅಪೂರ್ಣ ಕೆಲಸದಿಂದ ಬರುವಂಥ ಫಲಿತಾಂಶಗಳು ಕೂಡ ಪೂರ್ಣವಾಗಿ ಇರಲ್ಲ. ಅರ್ಧಂಬರ್ಧ ಇರುವಂಥದ್ದು, ಮಿಶ್ರ ಫಲಗಳಿರುವಂಥ ಸಂದರ್ಭ ಇದು. ಇನ್ನು ಈ ದಿನ ಹಣಕಾಸಿನ ವಿಚಾರದಲ್ಲಿ ಭಾರಿ ನಷ್ಟವನ್ನು ಉಂಟು ಮಾಡುವಂಥ ನಿರ್ಧಾರಗಳಾಗುವಂಥದ್ದು ಇರುತ್ತೆ. ಹಾಗಾಗಿ ಹಣದ ವಿಚಾರವನ್ನು ಪ್ರಸ್ತಾಪನೆ ಮಾಡಬೇಡಿ. ಈ ದಿನ ಆ ಒಂದು ಏರಿಯಾಗೆ ಕೈ ಹಾಕಬೇಡಿ, ಜಾಗ್ರತೆ. ಇನ್ನು ಈ ದಿನ ಹೆಚ್ಚಾಗಿ ದೈವಿಕ ಚಿಂತನೆಯನ್ನು ಮಾಡುವಂಥದ್ದು, ದಾನ ಧರ್ಮಾದಿ ವಿಚಾರಗಳಲ್ಲಿ ಸ್ವಲ್ಪ ಮುಂದುವರಿಯುವಂಥದ್ದನ್ನು ಮಾಡಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ಮನೆಯಲ್ಲೋ, ಕಚೇರಿಯಲ್ಲೋ, ನಿಮ್ಮ ಒಂದು ವ್ಯಾಪಾರದ ಸಂದರ್ಭದಲ್ಲೋ ನೀವು
ಕೆಲವರನ್ನು ಕ್ಷಮಿಸಬೇಕಾಗತ್ತೆ. ಅಂತಹ ಒಂದು ದೊಡ್ಡ ಗುಣವನ್ನು ಈ ದಿನ ನೀವು ಬೆಳೆಸ್ಕೊಳ್ಬೇಕು. ಏಕೆಂದರೆ ಅವರ ಮಾತು, ಅವರ ನಡತೆ ನಿಮಗೆ ಇಷ್ಟ ಆಗಲ್ಲ. ಆದ್ದರಿಂದ ಸ್ವಲ್ಪ ಮನಸ್ಸಿಗೆ ಕಿರಿಕಿರಿ ಆಗುತ್ತೆ. ಅಲ್ಲಿ ಒಂದು ಬುದ್ಧಿವಾದವನ್ನು ಹೇಳುವಂಥ ಒಂದು ಪ್ರಯತ್ನ ನಿಮ್ಮಿಂದ ಆಗುತ್ತೆ, ಅದು ಕೂಡ ವರ್ಕೌಟ್ ಆಗಲ್ಲ. ಹಾಗಾಗಿ ಸ್ವಲ್ಪ ಸೂಕ್ಷ್ಮವಾಗಿರುವಂಥ ಸನ್ನಿವೇಶ, ಭಾಳ ಸೆನ್ಸಿಟಿವ್ ಆಗಿದೆ. ಇದನ್ನು ಎಚ್ಚರಿಕೆಯಿಂದ ನೀವು ಪರಿಪಾಲನೆ ಮಾಡಬೇಕಾಗತ್ತೆ. ಇನ್ನು ಈ ದಿನ ದೀರ್ಘಾವಧಿಯಲ್ಲಿ ಮಾಡುವಂಥ ಕೆಲವು ವಿಚಾರಗಳಿದೆ. ಉದಾಹರಣೆಗೆ ಸಾಲ ತರುವಂಥದ್ದಿರ್ಬೋದು, ಸಾಲ ಕೊಡುವಂಥದ್ದಿರ್ಬೋದು. ಇದರ ಕಡೆ ಸ್ವಲ್ಪ ಗಮನ ಇರಲಿ. ಈಗಾಗಲೇ ಹೇಳಿದಾಗೆ ನಿಮ್ಮ ಪ್ರಯತ್ನಗಳಿಗೆ ಮನೆಯ ಹಿರಿಯರ ಒಂದು ಬೆಂಬಲ ಬೇಕೇ ಬೇಕು. ಅವರ ಸಲಹೆ ಬೇಕು, ಮಾರ್ಗದರ್ಶನ ಬೇಕು. ಅದರಲ್ಲೂ ನಿಮ್ಮ ಸಂಗಾತಿ, ನಿಮ್ಮ ಪತಿ ಅಥವಾ ನಿಮ್ಮ ಪತ್ನಿ ಇವರ ಒಂದು ಸಹಕಾರದಿಂದಲೇ ಕೆಲವೊಂದು ಕೆಲಸಗಳು ಈ ದಿನ ಆಗುವಂಥದ್ದಿದೆ. ಹಾಗಾಗಿ ಎಲ್ಲ ನಾನೊಬ್ಬನೇ ಮಾಡಬಲ್ಲೆ ಅನ್ನುವಂಥ ಒಂದು ಹುಂಬತನ ಈ ದಿನ ನಡೆಯಲ್ಲ. ಹಾಗಾಗಿ ಸ್ವಲ್ಪ ಹೊಂದಾಣಿಕೆ ಇರಲಿ, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ವಾಹನದಿಂದ ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಹಾಗೆ ನಿಮ್ಮ ಕಂಟಕಗಳಿರುವಂಥ ಸನ್ನಿವೇಶಗಳು, ಅದರಲ್ಲೂ ನೀರು, ವಿದ್ಯುತ್ ಶಕ್ತಿ, ವಾಹನ ಇಂಥದ್ರ ಕಡೆ ಈ ದಿನ ತುಂಬ ಅಲರ್ಟ್ ಆಗಿರಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 5. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಸಂತೋಷದ ದಿನ. ಮನಸ್ಸಿಗೆ ಏನೋ ಒಂದು ನೆಮ್ಮದಿ, ಮನಸ್ಸಿಗೆ ಏನೋ ಒಂದು ರೀತಿಯ ಮನರಂಜನೆ ಈ ದಿನ ಇರುವಂಥದ್ದು. ಹಾಗಾಗಿ ಮಾಡುವಂಥ ಕೆಲಸ ಕಾರ್ಯಗಳಲ್ಲೂ ಕೂಡ ನಿಮಗೆ ತೃಪ್ತಿ ಇದೆ. ಏಕೆಂದರೆ ಚಂದ್ರ ಕಳತ್ರ ಸ್ಥಾನದಲ್ಲಿದ್ದಾನೆ. 7ನೇ ಮನೆಯಲ್ಲಿದ್ದರೆ ಅಲ್ಲಿ ಮನಸ್ಸಿಗೆ ಸಮಾಧಾನ ಇರುತ್ತೆ. ಅದರಲ್ಲೂ ನಿಮ್ಮನ್ನು ಯಾರು ಇಷ್ಟಪಡ್ತಾರೆ ಅಂಥವರು ನಿಮಗಾಗಿ ನಿರೀಕ್ಷೆ ಮಾಡ್ತಾ ಇದ್ದಾರೆ. ನಿಮಗಾಗಿ ಒಂದು ಉಡುಗೊರೆಯನ್ನು ಕೊಡಲಿಕ್ಕೂ ಕೂಡ ಅವರು ಸಿದ್ಧರಿರ್ತಾರೆ. ಹಾಗಾಗಿ ಈ ದಿನ ನಿಮಗೆ ತುಂಬ ಅದೃಷ್ಟದ ದಿನ ಅಂತಲೇ ಹೇಳ್ಬೋದು. ಇನ್ನು ಈ ದಿನ ಹೊಸ ಹೊಸ ಅವಕಾಶಗಳು ಸಿಕ್ಕತ್ತೆ. ಹೊಸ ಹುದ್ದೆ ಇರ್ಬೋದು, ಹೊಸ ಜವಾಬ್ದಾರಿ ಇರ್ಬೋದು, ಹೊಸತನ ಇರ್ಬೋದು, ಹೊಸ ವ್ಯಕ್ತಿಗಳ ಪರಿಚಯ ಇರ್ಬೋದು. ಈ ಒಂದು ಹೊಸತು ಈ ದಿನ ನಿಮಗೆ ಕಟ್ಟಿಟ್ಟ ಬುತ್ತಿ. ಯಾವುದೋ ಒಂದು ರೀತಿಯಲ್ಲಿ ಈ ದಿನ ನೀವು ಅವಿಸ್ಮರಣೀಯವಾದಂಥ ಒಂದು ಘಟನೆಯನ್ನು ಅನುಭವಿಸುವಂಥದ್ದು ಕೂಡ ಇರುತ್ತೆ. ಇನ್ನು ಈ ದಿನ ಕೆಲವು ವಿರೋಧಿಗಳು ನಿಮ್ಮ ಒಂದು ಪ್ರಗತಿಯನ್ನು ಕಂಡು ಹೊಟ್ಟೆ ಉರಿ ಪಡ್ತಾ ಇದ್ದಾರೆ. ನಿಮ್ಮ ಕಾಲೆಳಿಬೇಕು ಅಂತ ಕಾಯ್ತಾ ಇದ್ದಾರೆ. ಅಂಥವ್ರಿಗೆ ನಿಮ್ಮ ಒಂದು ವೀಕ್ನೆಸ್ಸನ್ನು ತೋರಿಸ್ಬೇಡಿ. ನಿಮ್ಮ ದೌರ್ಬಲ್ಯಗಳೇನಿದೆ, ಆ ವೀಕ್ನೆಸ್ ಏನಿದೆ ಅದನ್ನು ಹೇಳೋದ್ರಿಂದ ಈ ದಿನ ನಿಮ್ಮ ಜುಟ್ಟು ಅವರ ಕೈಗೆ ಹೋಗುತ್ತೆ. ಸ್ವಲ್ಪ ಜಾಗ್ರತೆ. ಹಾಗಾಗಿ ನಿಮ್ಮ ವೈಯಕ್ತಿಕ ವಿಚಾರಗಳನ್ನು ಯಾರ ಜೊತೆಯಲ್ಲೂ ಕೂಡ ಈ ದಿನ ಶೇರ್ ಮಾಡಬೇಡಿ, ಚರ್ಚೆ ಮಾಡಬೇಡಿ. ಇನ್ನು ಈ ದಿನ ಹಣಕಾಸಿನ ವ್ಯವಹಾರಗಳು ತುಂಬ ಚೆನ್ನಾಗಿ ಕೂಡಿ ಬರುತ್ತೆ. ಅದಕ್ಕಾಗಿಯೇ ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರ ಮಾಡಿದ್ರೂ ಕೂಡ ಅನುಕೂಲ ಇದೆ ಈ ದಿನ. ಇನ್ನು ವಿಶೇಷವಾಗಿ ನಿಮ್ಮ ಒಂದು ಸ್ಥಾನದಲ್ಲಿ ಸಾಮಾಜಿಕ ಸ್ಥಾನಮಾನ ಇದರಲ್ಲಿ ಒಂದು ಏರಿಕೆ ಇದೆ. ಆದರೆ ಈ ದಿನ ಸಮಾಜಕ್ಕಾಗಿ, ಕುಟುಂಬಕ್ಕಾಗಿ ನೀವು ಏನನ್ನು ಕೊಡಬೇಕು, ನಿಮ್ಮ ಜವಾಬ್ದಾರಿ ಏನು, ನಿಮ್ಮ ರೆಸ್ಪಾನ್ಸಿಬಿಲಿಟಿ ಏನು, ಅದನ್ನು ಚಾಚು ತಪ್ಪದೆ ಪರಿಪಾಲನೆ ಮಾಡುವಂಥ ಒಂದು ಪ್ರಯತ್ನದಲ್ಲಿರಿ, ಒಳ್ಳೆಯದಾಗತ್ತೆ. ಆದರೆ ಈ ಪ್ರತಿಷ್ಠಿತ ವ್ಯಕ್ತಿಗಳ ಜೊತೆ ವ್ಯವಹಾರ ಮಾಡುವಂಥ ಸಂದರ್ಭ ಈ ದಿನ ಬರುತ್ತೆ. ಆದರೆ ನಿಮ್ಮ ಮಾತನ್ನು ಸ್ವಲ್ಪ ಎಚ್ಚರಿಕೆಯಿಂದ ಆಡಬೇಕು. ಹಾಗೆ ಎಷ್ಟು ಬೇಕೋ ಅಷ್ಟೇ ವ್ಯವಹಾರ ಇಟ್ಕೊಳ್ಬೇಕಾಗತ್ತೆ. ಹಾಗೆ ಅತಿಯಾದ ಸದರ ಕೂಡ ನಿಮಗೆ ಅಷ್ಟೊಂದು ಒಳ್ಳೆಯದನ್ನು ತರಲ್ಲ, ಜಾಗ್ರತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಗೋವಿಂದಾಷ್ಟಕವನ್ನು ಈ ದಿನ ಹೇಳ್ಕೊಳ್ಳಿ. ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಷಷ್ಠದಲ್ಲಿ ಚಂದ್ರ ಇರುವಂಥ ದಿನ. 6ನೇ ಮನೆ ಬಹಳ ವಿಶೇಷ ಫಲಗಳನ್ನು ಪಡ್ಕೊಳ್ಳುವಂಥ ಸಂದರ್ಭ. ಅದರಲ್ಲೂ ಈ ದಿನ ಕುಟುಂಬದ ವಿಚಾರದಲ್ಲಿ ಒಳ್ಳೆಯ ಅಭಿಪ್ರಾಯ ಇರುತ್ತೆ. ಕುಟುಂಬಕ್ಕಾಗಿ ಕ್ವಾಲಿಟಿ ಟೈಮನ್ನು ಕೊಡ್ತೀರಿ. ಕುಟುಂಬಸ್ಥರ ಅಭಿಪ್ರಾಯವನ್ನು ಪಡ್ಕೊಂಡು ಮುಂದುವರಿತೀರಿ. ಹಾಗಾಗಿ ಈ ದಿನ ನಿಮಗೆ ಎಲ್ಲೂ ಕೂಡ ಸೋಲು ಅನ್ನುವಂಥದ್ದು ಇಲ್ಲ, ಪ್ರಮುಖವಾಗಿ ಕಾಣಿಸ್ಕೊಳ್ಳಲ್ಲ. ಸಣ್ಣ ಪುಟ್ಟ ಲೋಪದೋಷಗಳಿರುತ್ತೆ, ಅದು ಮನುಷ್ಯ ಮಾತ್ರದವರಿಗೆ ಆಗುವಂಥದ್ದು, ಹ್ಯೂಮನ್ ಟೆಂಡೆನ್ಸಿ ಈ ತಪ್ಪನ್ನು ಮಾಡುವಂಥದ್ದು. ಆದರೆ ಅದನ್ನು ಬಹಳ ಬೇಗ ಸರಿಪಡಿಸ್ಕೊಳ್ಳುವಂಥ ಒಂದು ಮನಸ್ಥಿತಿ ಕೂಡ ಇದೆ. ಹಾಗಾಗಿ ಯಾವುದು ಸರಿ ಯಾವುದು ತಪ್ಪು ಅನ್ನುವಂಥದ್ದನ್ನು ತುಂಬ ಚೆನ್ನಾಗಿ ಅಕಾಮಡೇಟ್ ಮಾಡುವಂಥ ಬುದ್ಧಿ ಚೆನ್ನಾಗಿದೆ. ಇನ್ನು ಈ ದಿನ ಲೇವಾದೇವಿ ವ್ಯವಹಾರ ಮಾಡುವಂಥವರು ಸ್ವಲ್ಪ ಎಚ್ಚರಿಕೆಯಿಂದ ಮಾಡಿ. ಹಾಗೆ ತಿಳಿದು ನೀವು ಸಹಿ ಮಾಡುವಂಥದ್ದು, ಅಂದರೆ ಯಾವುದೇ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ಸಂದರ್ಭದಲ್ಲಿ ಅದನ್ನು ಓದಿ ನೋಡಿ
ಅಲ್ಲಿ ನಿಮಗೆ ಕಾನ್ಫಿಡೆನ್ಸ್ ಇದ್ದರೆ ಸಹಿ ಮಾಡುವಂಥದ್ದನ್ನು ಮಾಡಿ, ಇಲ್ಲ ಒಪ್ಪಿಗೆಯನ್ನು ಕೊಡುವಂಥದ್ದನ್ನು ಮುಂದುವರಿಸಿ, ಇಲ್ಲಾಂದರೆ ಸದ್ಯಕ್ಕೆ ಅದನ್ನು ಮುಂದೂಡುವಂಥದ್ದು ಉತ್ತಮ. ಇನ್ನು ಈ ದಿನ ನಿಮ್ಮ ಸ್ನೇಹಿತರಿಂದ, ಬಂಧುಗಳಿಂದ ಆಹ್ವಾನ ಬರುವಂಥದ್ದು ಕೂಡ ಇದೆ. ಹಾಗಾಗಿ ಶುಭ ಕಾರ್ಯದಲ್ಲಿ ಭಾಗವಹಿಸುವಂಥ ಒಂದು ಪೂರ್ವ ಸಿದ್ಧತೆ ನಿಮ್ಮಲ್ಲಿರುತ್ತೆ. ಇನ್ನು ಈ ದಿನ ಗೌರವ ಸ್ಥಾನಮಾನಗಳು ಹೆಚ್ಚು ದೊರೆಯುವಂಥದ್ದು ಕೂಡ ಇದೆ, ನಿಮ್ಮ ಮಾತಿಗೆ, ನಿಮ್ಮ ನಡತೆಗೆ. ಹಾಗೆ ಈ ದಿನ ನೀವು ಮಾಡುವಂಥ ಒಂದು ಪುಟ್ಟ ಸಹಾಯ ಕೂಡ ಬಹಳ ದೊಡ್ಡದಾಗಿ ಗ್ಲೋರಿಫೈ ಆಗುತ್ತೆ. ಯಾಕೆಂದರೆ ಸಕಾಲಕ್ಕೆ ಮಾಡಿರುವಂಥ ಒಂದು ಸಹಕಾರ, ಸಹಾಯ ಅದು. ಇನ್ನು ಈ ದಿನ ಯಾವುದೇ ವಿಚಾರದಲ್ಲೂ ಕೂಡ ನಿರಾಸೆ ಅನ್ನುವಂಥದ್ದು ಇರಲ್ಲ. ಅದರಲ್ಲೂ ಪ್ರೀತಿ ಪ್ರೇಮದ ವಿಚಾರದಲ್ಲಿ, ನಿಮ್ಮ ಮನಸ್ಸಿಗೆ ಮನರಂಜನೆ ತರುವಂಥ ವಿಚಾರದಲ್ಲಿ ನಿರಾಸೆ ಇಲ್ಲ. ಏಕೆಂದರೆ ಈ ದಿನ ನಿಮ್ಮ ಪ್ರಯತ್ನ ಏನಿದೆಯೋ ಅದರಷ್ಟು ಫಲ ಅನ್ನುವಂಥದ್ದು ನಿಮಗೆ ಬಂದೇ ಬರುತ್ತೆ. ಹಾಗಾಗಿ ಈ ದಿನ ಬಿತ್ತಿದ್ದೇ ಬೆಳೆ ಅನ್ನುವಂಥ ಒಂದು ನೋಷನ್ನಲ್ಲಿರ್ತೀರಿ. ಇದು ನಿಮ್ಮ ಒಂದು ಚಟುವಟಿಕೆಗಳಿಗೆ, ನಿಮ್ಮ ಓಡಾಟಕ್ಕೆ ಪೂರಕವಾಗಿರುವಂಥ ಒಂದು ಪ್ರಯತ್ನ ಆಗುತ್ತೆ. ಇನ್ನು ಈ ದಿನ ವೈವಾಹಿಕ ಭಾಗ್ಯಕ್ಕೆ ಉತ್ತಮವಾದಂಥ ಅವಕಾಶಗಳು ಬರುತ್ತೆ. ಅಂದರೆ ಅವಿವಾಹಿತರಿಗೆ, ಯಾರು ವಿವಾಹ ಆಗಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ದೀರೋ ಅಲ್ಲಿ ನಿಮಗೆ ಆಶಾದಾಯಕವಾದಂಥ ಒಂದು ಬೆಳವಣಿಗೆ ಉಂಟಾಗುತ್ತೆ. ಇದು ನಿಮ್ಮ ಮುಂದಿನ ಜೀವನ ಸುಗಮವಾಗುತ್ತೆ, ಸುಭಿಕ್ಷವಾಗುತ್ತೆ, ಸಂತೋಷಭರಿತವಾಗುತ್ತೆ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಮಹಾಲಕ್ಷ್ಮಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಲಕ್ಷ್ಮೀ ಸಹಸ್ರನಾಮ ಮಂತ್ರವನ್ನು ಹೇಳ್ಕೊಳ್ಳಿ, ಅಮ್ಮನವರ ದರ್ಶನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.